ಗಣಪತಿ ಮಹಾದೇವ ಕಿ ಜೈ. ಓಡಿಸೋದು ಡ್ರೈವರ್ಸ್, ವಿ ಆರ್ ದ ಡ್ರೈವರ್ಸ್. ಚೇಂಜ್ ಮಾಡ್ಬಿಡು. ಈ ಡ್ರೈವ್ ನೀವು ಡ್ರೈವರ್, ಅವ್ರು ಕಂಡಕ್ಟ್ರಾ? ಅವರು ಏನಿದು ಹೇಳಿದಲ್ಲ ಮನೆಗಳ ಮನೆಗಳು ಆಗಿನ ಕಾಲದಲ್ಲಿ ಮಾಲ್ಗಳು. ಊಟ ಮಾಡ್ತಾ ಇದ್ದೀವಿ ಈಗ 10:30 ಹಿಂಗಿದೆ ಊಟದ್ರಲ್ಲಿ ಮಾತ್ರ ಇಷ್ಟೊತ್ತೊಳಗೆ ಆಡ್ಕೊಂಬಂದು ಸುಸ್ತೆಲ್ಲ ಊಟ ನೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ, ರೆಗ್ಯುಲರಾಗಿ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ. ನಾವು ಅಯೋಧ್ಯೆಯಿಂದ ಇವಾಗ ವಾರಣಾಸಿ ಕಾಶಿಗೆ ರೀಚ್ ಆಗಿದ್ದೀವಿ. ಕಾಶಿಗೆ ರೀಚ್ ಆಗಿದ ತಕ್ಷಣವೇ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಹಾಗೆ ಒಂಥರ ಬಾಡಿಯಲ್ಲೆಲ್ಲ ವೈಬ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಸುಮಾರು 10,000 ವರ್ಷಗಳ ಇತಿಹಾಸ ಇರೋವಂಥ ಊರಿಗೆ ಇವತ್ತು ನಾವು ಕಾಲಿಡ್ತಾ ಇದ್ದೀವಿ. ಈ ಒಂದು ಊರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ, ಇಲ್ಲಿ ಇರೋವಂಥ ಕಾಶಿ ವಿಶ್ವನಾಥನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಯುದ್ಧಗಳು, ಎಷ್ಟೋ ಹೋರಾಟಗಳೆಲ್ಲ ನಡೆದಿದೆ ಅಂತ ಕೇಳೋಕ್ಕೆ ನಿಜವಾಗ್ಲೂ ಮೈಯೆಲ್ಲ ಜುಮ್ ಅನ್ನುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಪ್ಲೇಸ್ನ ಏನು ಅಲ್ಲಿಯ ವಿಷಯಗಳು, ಅಲ್ಲಿಯ ಹಿಸ್ಟರಿನ ತಿಳ್ಕೊಂಡು ನಾವು ಈ ಊರಿಗೆ ಹೋದರೆ ನಿಜವಾಗ್ಲೂ ಅಲ್ಲಿ ಆಗೋವಂಥ ನಮಗೆ ಎಕ್ಸ್ಪೀರಿಯನ್ಸೇ ಬೇರೆ, ಅಲ್ಲಿ ಸಿಗೋವಂಥ ವೈಬ್ಸೇ ಬೇರೆ ಅಂತಲೇ ಹೇಳ್ಬೋದು. ಯಾರಾದರೂ ಆಲ್ರೆಡಿ ಅದನ್ನು ಫೀಲ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಅಂದರೆ ಲೈಫಲ್ಲಿ ಒಂದು ಸಲನಾದರೂ ಈ ಒಂದು ಪ್ಲೇಸ್ಗೆ ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಜೀವನದಲ್ಲಿ ಮುಕ್ತಿ ಸಿಗಬೇಕು ಅಂತ ಎಷ್ಟೋ ಜನ ಬಂದು ಇಲ್ಲಿ ಸಾವನ್ನಪ್ಪಿ ಇಲ್ಲೇ ಅವರ ಕೊನೆಯ ದಿನಗಳನ್ನ ಕಳೆದಿರೋ ಅಂಥವ್ರು ಇದ್ದಾರೆ. ಲೈಫಲ್ಲಿ ಒಂದು ಸಲನಾದರೂ ನಾವು ಹಿಂದೂಗಳೇನಿದ್ದೀವಿ, ಒಂದು ಸಲನಾದರೂ ಈ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಂತೂ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಬರೋದೇ ಒಂದು ದೊಡ್ಡ ಸಾಧನೆ ಅಂತ ಕೂಡ ಅನ್ಕೊತಿದ್ರು. ಯಾಕಂದರೆ ಆವಾಗ ಸ್ವಲ್ಪ ಕಷ್ಟ ಇತ್ತು, ಎಲ್ಲರ ಹತ್ರನೂ ಹೋಗೋಕ್ಕೆ ಬರೋಕ್ಕೆಲ್ಲ ಆಗ್ತಿರ್ಲಿಲ್ಲ, ಫೈನಾನ್ಷಿಯಲಿ ಆಗಿರ್ಬೋದು. ಹಾಗೆ ಕೆಲವೊಂದು ರೀಸನ್ಗಳಿಂದ ಎಲ್ಲರೂ ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ಆ ಥರ ಇಲ್ಲ, ಯಾರು ಬೇಕಾದರೂ ಹೋಗ್ಬೋದು. ಅದು ಬಟ್ ಅಲ್ಲಿ ಹೋಗಬೇಕು ಅನ್ನೋ ಒಂದು ಮನಸ್ಸು ನಮಗೆ ದೇವ್ರು ಕೊಡಬೇಕು ಅಷ್ಟೇ. ಬಟ್ ನಮಗೆ ಇಷ್ಟು ಬೇಗ ಸಿಕ್ಕಿದ್ದು ನಿಜವಾಗ್ಲೂ ತುಂಬಾ ನಮಗೆ ಹೆಮ್ಮೆ ಪಡುವಂಥ ವಿಷಯ ಅಂತಲೇ ಹೇಳ್ಬೋದು. ಈಗ ವಾರಣಾಸಿ ಸಿಟಿಲಿದ್ದೀವಿ. ಸಿಟಿ ಒಳಗಡೆ ವೆಹಿಕಲ್ ಹೋಗಲ್ಲ ಅಂದ್ಬಿಟ್ಟು ಇದು ದೊಡ್ಡ ವೆಹಿಕಲ್ಗಳನ್ನ ಬಿಡಲ್ವಂತೆ, ಟೂರಿಸ್ಟ್ ಬಸ್ಗಳನ್ನ ಅಂತ. ಚಿಕ್ಕದು ಒಂದು ಬಂದಿದೆ ಈಗ, ಅದಕ್ಕೆ ಲಗೇಜ್ ಎಲ್ಲ ಶಿಫ್ಟ್ ಮಾಡ್ತಿದ್ದಾರೆ. ಈಗ ಇಲ್ಲಿಂದ ರೂಮಿಗೆ ಹೋಗ್ತಿದ್ದೀವಿ. ನಾವು ನೋಡಿದ ಪ್ರಕಾರ ಇಲ್ಲಿಯ ಜನಗಳ ಲೈಫ್ ಸ್ಟೈಲ್ ನಿಜವಾಗ್ಲೂ ತುಂಬಾ ಕಷ್ಟ ಇದೆ. ನೋಡ್ತಿರ್ಬೋದು ಎಷ್ಟೋ ಬಿಲ್ಡಿಂಗ್ಗಳೆಲ್ಲ ಅರ್ಧಂಬರ್ಧ ಇದೆ. ಹಾಗೆ ಎಷ್ಟೋ ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ, ಬಟ್ ಪ್ಲಾಸ್ಟಿಂಗ್ ಮಾಡೋಕ್ಕೆ ದುಡ್ಡಿಲ್ಲದೆ ಹಾಗೇ ಬಿಟ್ಟಿರೋವಂಥದ್ದು ಇದೆ. 4 ಗೋಡೆಗಳಲ್ಲಿ ಫ್ರಂಟಲ್ಲಿ ಕಾಣಿಸೋವಂಥ ಒಂದು ಗೋಡೆಗೆ ಮಾತ್ರ ಎಷ್ಟೋ ಮನೆಗಳಿಗೆ ಪೇಂಟ್ ಮಾಡಿದ್ದಾರೆ. ಇನ್ನು 3 ಗೋಡೆಗಳು ಹಾಗೆ ಖಾಲಿ ಇದೆಯಂತೆ. ಈ ಕಡೆ ನಾವು ನೋಡಿದ ಪ್ರಕಾರ ಎಷ್ಟೋ ಮನೆಗಳು ಅದೇ ಥರನೇ ಇತ್ತು, ಅರ್ಧಂಬರ್ಧ ಅಂತ ಅನ್ನಿಸ್ತಿತ್ತು, ಫುಲ್ ಆಗಿರೋವಂಥದ್ದಿಲ್ಲ. ಹಾಗೆ ತುಂಬಾ ಕಷ್ಟಪಡ್ತಾರೆ ಇಲ್ಲಿಯ ಜನ ಅಂತಲೂ ಕೂಡ ಗೊತ್ತಾಯಿತು. ನೋಡ್ತಿರ್ಬೋದು ನೀವೇ ಎಷ್ಟು ಟ್ರಾಫಿಕ್ ಇದೆ. ಹಾಗೆ ಆ ವೆಹಿಕಲ್ಗಳನ್ನ ನೋಡಿ, ಅದರಲ್ಲಿ ನಿಜ ತುಂಬಾ ಕಷ್ಟ ಇದೆ ಇಲ್ಲಿಯ ಜನಗಳ ಲೈಫ್ ಸ್ಟೈಲ್. ಆದರೆ ಇನ್ನೂ ಇಂಪ್ರೂವ್ಮೆಂಟ್ ಆಗೋದು ತುಂಬಾ ಇದೆ. ಸುಮಾರು ವರ್ಷಗಳಿಂದ ಈಗೇ ಇರೋದು ಕಾಶಿ. ಬಟ್ ಮೋದಿ ಬಂದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಬಟ್ ಕ್ಲೀನಿನೆಸ್ ಕೂಡ ಇರಲಿಲ್ಲ ಫಸ್ಟು, ಬಟ್ ಈಗೆಲ್ಲ ಸ್ವಲ್ಪ ಅದನ್ನೆಲ್ಲ ಮೇಂಟೈನ್ ಮಾಡಿ ಸಿಟಿ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಟ್ರಾಫಿಕ್ ಅಂತೂ ಸಿಕ್ಕಾಬಟ್ಟೆ ಇತ್ತು. ನಾವು ಯಾವಾಗಪ್ಪ ಹೋಗಿ ರೀಚ್ ಆಗ್ತೀವಿ, ಯಾವಾಗಪ್ಪ ದರ್ಶನ ಮಾಡ್ತೀವಿ ಅಂತ ಅನ್ನಿಸ್ತಿತ್ತು. ಆ ರೋಡ್ಗಳನ್ನ ನೋಡಿದ್ರೆ ಲೊಕೇಶನ್ ಹಾಕ್ಕೊಂಡು ಹೋದ್ರೂ ಕೂಡ ರೋಡ್ಗಳೆಲ್ಲ ಮಿಸ್ ಆಗಿ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಫೈನಲಾಗಿ ನಾವು ನಮ್ಮ ಹೋಟೆಲ್ಗೆ ರೀಚ್ ಆಗಿದ್ದೀವಿ. ಆ ಹೋಟೆಲ್ ಸೆಲೆಬ್ರೆಂಟ್ ಅಂತ ಇಲ್ಲಿ ರೂಮ್ಸ್ನ ಬುಕ್ ಮಾಡಿದರು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ರೂಮೆಲ್ಲ ಕ್ಲೀನ್ ಮಾಡಿ ನಮಗೆ ಹೋಗಿದ ತಕ್ಷಣ ನಮಗೆ ರೂಮ್ ಕೀನ ಹ್ಯಾಂಡ್ ಓವರ್ ಮಾಡಿದ್ರು. ಇದಂತೂ ತುಂಬಾ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು. ಹೊರಗಡೆ ಊರು ಈ ಥರ ಇದೆಯಲ್ಲ, ರೂಮ್ಗಳೆಲ್ಲ ಹೇಗಪ್ಪ ಇರುತ್ತೆ ಇಲ್ಲಿ, ನಮ್ಮ ಕತೆ ಹೆಂಗೆ ಅಂತ ಅನ್ನಿಸ್ತಿತ್ತು. ಬಟ್ ನಮ್ಮ ಟ್ರಾವೆಲ್ಸ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಸರಿ ಸರ್.
ರೂಮ್ಗೆ ಊಟಕ್ಕೆ ಏನು ಮೋಸ ಇಲ್ಲ. ಕಾಫಿ ಕುಡಿತೀರಾ ಯಾರಾದರೂ? ಹೋಗಿ ಹೋಗಿ ಹೋಗಿ. ರೂಮ್ ಸಖತ್ತಾಗಿದೆ. ಅದೇ ರೂಮಿಗಂತೂ ಮೋಸ ಇಲ್ಲ. ನಮಗೆ ಈಗ ಇದು ಕವರ್ ಆದರೆ ಸಾಕು ಪ್ಲೇಸಸ್ ಅಂತ ಅಷ್ಟೇ. ಈಗ ಏನು ಮಾಡಬೇಕು? ಎಕ್ಸ್ಟ್ರಾ ಬೆಡ್ ಕೊಡ್ತಿದ್ದಾರೆ. ನಾವು 3 ಮೆಂಬರ್ಸ್ ಇರೋದಕ್ಕೆ. ಹಾಂ, 3 ಮೆಂಬರ್ಸ್ ಇದೀವಲ್ಲ. ಸೂಪರ್ ಸೂಪರ್. ಇದು 3 ಜನಕ್ಕೆ ಅಂತ ಸಪ್ರೇಟ್ ಆಗಿ ಎಲ್ಲ ಕಿಟ್ಗಳನ್ನ ಅರೇಂಜ್ ಮಾಡಿ ಇಟ್ಟವ್ರೆ. ಸ್ಕ್ರೀನ್ ಎಂದೋಗಲ್ವಾ? ಮೊಬೈಲ್ ಫೋನ್ ಬರೀ ಐತೆ. ಸಿಗ್ತಾ ಇಲ್ಲ. ಟಿವಿ ನೋಡ್ತಿದ್ದೀರಾ? ರಿಮೋಟ್ ಸಿಗ್ತಾ? ಖುಷಿ ಆಯ್ತಾ? ಯಾರ್ಯಾರಿಗೆ ಅಷ್ಟೇ ರಿವ್ಯೂಸ್ ಸಿಗ್ತಾ? ನಿಮಗೆಲ್ಲ ಬಂತ? ನಿಮ್ದು ಯಾವುದು? ಯಾರ್ದು? ಇದು ನಿಮ್ದಾ? ಆಯ್ತು ನೋಡಿ. ಇಲ್ಲಿಯ ರೂಮ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದೆಲ್ಲ ಬಂದು ನಾರ್ಮಲ್ ಕೀಗಳಲ್ಲ, ಸ್ಮಾರ್ಟ್ ಕೀಗಳನ್ನ ಎಲ್ಲ ಇನ್ಕ್ಲೂಡ್ ಮಾಡಿದರು. ಅದು ಸ್ವಲ್ಪ ಕಷ್ಟ ಆಯ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಅದನ್ನು ಸ್ವಲ್ಪ ಗೊತ್ತಾಗಲ್ಲ. ಸ್ಟಾರ್ಟಿಂಗಲ್ಲಿ ಸ್ಕ್ಯಾನ್ ಮಾಡಿ ನಾವು ಒಳಗಡೆ ಹೋಗಬೇಕು. ನಮಗೆ ಒಂದು ಕಾರ್ಡ್ನ ಕೊಡ್ತಾರೆ ಹೋದ ತಕ್ಷಣ. ಅದನ್ನು ಸ್ಕ್ಯಾನ್ ಮಾಡಿದ್ರೇ ಅದು ಡೋರ್ ಓಪನ್ ಆಗೋದು. ಹಾಗೆ ಒಳಗಡೆ ಹೋದ್ಮೇಲೆ ಅದೊಂದು ಕಾರ್ಡ್ನ ಒಂದು ಮಿಷಿನ್ ಇಟ್ಟಿರ್ತಾರೆ. ಅದನ್ನು ಮಿಷಿನ್ ಒಳಗಡೆ ಇನ್ಸರ್ಟ್ ಮಾಡಿದ್ರೇ ಲೈಟ್ಸ್ ಎಲ್ಲ ಆನ್ ಆಗೋದು. ಆ ಥರ ಸ್ಮಾರ್ಟ್ ಕೀ ವ್ಯವಸ್ಥೆನ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಒಂಥರ. ಅದು ಕೆಲವರಿಗೆ ಕಷ್ಟ ಆಯಿತು ಅಷ್ಟೇನೆ. ನಿಮ್ಗಲ್ವಾ? ನಮಗೇನೆ ಅವ್ರಿಗೆ ಯಾರೋ ಒಬ್ರಿಗೆ ಆಗಿಲ್ಲ ಅಲ್ಲ, ಹಾಗಾಗಿ ಸೊ ಅದೆಲ್ಲ ಲಕ್ ಇರಬೇಕು. ಅಲ್ಲಿ ರೂಮು ಚೆನ್ನಾಗಿತ್ತು ನಮಗೆ. ಸೋಫಾ ಬೇರೆ ಕೊಟ್ಟುಬಿಟ್ಟವ್ರೆ. ಡಬಲ್ ಇದು ಒಂದೇ ರೂಮ್ ಅಲ್ಲಿ ಡಬಲ್ ಅದೃಷ್ಟ ಮಾಡಿದ್ದೀರಾ ನೀವು. ಯಾವ ಅದೃಷ್ಟ ಮಾಡಿಲ್ಲಪ್ಪ, ನಿಮ್ಮಿಂದ ಅದೃಷ್ಟ ಆದ ಈಗ. ಅವ್ರದ್ದು ಇದೆ ಸ್ಮಾರ್ಟ್ ರೂಮ್ಗಳು. ಸ್ಮಾರ್ಟ್ ರೂಮ್ ಕೂಡ. ನಿಮ್ಮ ರೂಮ್ ತೋರಿಸಿ ಅಂಕಲ್. ಲೈಟ್ ಆಫ್ ಮಾಡಿ ಒಂದು ನಿಮಿಷ. ರೂಮ್ ಟೂರ್ ಮಾಡ್ತಾ ಇದ್ದೀನಿ ರೀ. ಸಾಕಾ? ಹೆಂಗೈತೆ ರೂಮು? ಚೆನ್ನಾಗೈತಲ್ವಾ? ಬನ್ನಿ. ಆಲೆ ಸ್ಟಾರ್ಟು. ಊಟಕ್ಕೆ ಬಂದಿದ್ದೀವಿ. ಬಿರಿಯಾನಿ ಕೊಡ್ತಾವ್ರೆ. ಸರ್ ಮಾಡ್ತೀನಿ. ಸರ್ ಬೇರೆಯವ್ರು ಏನ್ ಮಾಡೋದು? ಇಲ್ಲ ನೀವು ಅರ್ಧ ಗಂಟೆ ಏನಾರ ರೂಮಲ್ಲಿ ನಡೆಸ್ಕೊಳ್ಳೋಂಗೆ ತಗೊಂಡು ಇವರು ರೆಡಿ ಆಗಿ. ಇಲ್ಲ ರೆಸ್ಟ್ ಏನ್ ಬೇಡ, ಬರ್ತೀವಿ. ನಿಮ್ ಜೊತೆಲೇ ಬರ್ತೀವಿ. ಎಲ್ಲರೂ ಬರ್ತೀರಾ? ಓಕೆ, ಬಂದ್ಬಿಡ್ತೀವಿ. ಸರ್ ಈಗ ಸ್ನಾನ ಮಾಡೋರು ಬಟ್ಟೆ ತಗೊಂಡು ಹೋಗ್ಬೇಕು. ತಗೊಂಡು ಹೋಗ್ಬಿಡೋಣ. ಚೆನ್ನಾಗಿತ್ತು. ದುಡ್ಡು ಬಟ್ಟೆ ಚೆನ್ನಾಗಿರೋದು. ಈಗ ಗಂಗಾ ಸ್ನಾನಕ್ಕೆ ಹೋಗ್ತಾ ಇದೀವಿ ಆಟೋ ಮಾಡ್ಕೊಂಡು. ಮುಳುಗೋದ ಬೇಡ ಅಂತ ಡೌಟ್ ಇತ್ತು. ಅಲ್ಲೋಗಿ ನೋಡೋಣ ಅಂದ್ಬಿಟ್ಟು ಹೆಂಗೋ ಬಂದಿದೀವಿ. ಹೌದು, ಎಲ್ಲರೂ ಅದೇ ಹೇಳಿದ್ರು. ಮಾಡ್ಲೇಬೇಕು ಒಂದ್ಸರಿನಾದ್ರು. ಆ ಗಂಗಾ ಸ್ನಾನ ತುಂಗಪಾನ ಅಂತಾನೆ ಇರೋದು. ಅದಕ್ಕೆ ಮಾಡಿದ್ರೆ ಒಳ್ಳೇದು. ಮನೆಯವರು ಹೇಳಿದ್ರು ಎಲ್ಲ ಅದಕ್ಕೆ ಅಂತಾನೆ ಹೋಗ್ತಾರೆ. ನೀವು ಹೋಗಿ ಯಾಕೆ ವಾಪಸ್ ಬರ್ತೀರಾ? ಹೆಂಗಾಗುತ್ತೆ ಅಲ್ಲಿ ಮಾಡ್ಬಿಡಿ ಅಂದ್ರು. ಅದಕ್ಕೆ ಈಗ ಹೋಗ್ತಾ ಇದೀವಿ. ಆಟೋ ತರ. ನೀವೇನ್ ಮಾಡ್ತೀರಾ? ಗಂಗಾ ಪೂಜೆ ಅಂದ್ರೆ ಏನಾದ್ರು ತಂದಿದ್ದೀರಾ? ಏನ್ ತಂದಿದ್ದೀರಾ? ಅರಿಶಿನ ಕುಂಕುಮ ಗಂಗಮ್ಮನ್ ಮಾಡ್ದ ಮೊದಲಕ್ಕೆ ಕಟ್ತೀವಿ. ಎಲ್ಲಿ ಮಡ್ಲಕ್ಕೆ ಕಟ್ಟಲ್ಲ, ದೇವರುಗಳಿಗೆ ಮಡ್ಲಕ್ಕೆ ಕಟ್ತೀವಿ. ಗಂಗೆಗೆ ಮಾಮೂಲಿ ಅರಿಶಿನ ಪೂಜೆ ಮಾಡೋದು ಅಷ್ಟೇನಾ? ಕರ್ಪೂರ
ನಾವು ಗಂಗಾ ನದಿ ಹತ್ರ ರೀಚ್ ಆಗೋ ಅಷ್ಟರಲ್ಲಿ 4:30 ಆಗಿತ್ತು. ಆ ಟೈಮಲ್ಲಿ ಕೂಡ ಸಿಕ್ಕಾಬಟ್ಟೆ ಚಳಿ ಇತ್ತು. ಹಂಗಾಗಿಯೇ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ವಿ ಏನು ಮಾಡೋದು, ನೀರಿಗೆ ಇಳಿಯೋದ ಬೇಡವಾ ಅಂತ. ಯಾಕಂದರೆ ಇನ್ನೂ ಒಂದು ದಿನ ನಾವು ಇಲ್ಲೇ ಕಾಶಿಯಲ್ಲೇ ಉಳ್ಕೊತಿರೋದ್ರಿಂದ ಅಕಸ್ಮಾತ್ ಆರೋಗ್ಯ ಏನಾದರೂ ಕೆಟ್ಟರೆ ಏನಪ್ಪ ಮಾಡೋದು, ಸುಮ್ಮನೆ ಟ್ರಿಪ್ ಹಾಳಾಗುತ್ತೆ ಅಂತ ಕೆಲವರೆಲ್ಲ ಯೋಚನೆ ಮಾಡ್ತಾಯಿದ್ರು. ಹಂಗಾಗಿ ಏನು ಮಾಡೋದು ಬೇಡ, ಧೈರ್ಯವಾಗಿ ಬಂದಿರೋದೇ ಉಂಟು ಇಷ್ಟು ದೂರ, ಗಂಗಾ ನದಿಯಲ್ಲಿ ಮುಳುಗಿ ಎದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂತಲೇ ಎಷ್ಟೋ ಬೇರೆ ಬೇರೆ ಕಡೆಯಿಂದೆಲ್ಲ ಜನ ಬರ್ತಾರೆ. ಹಂಗಾಗಿ ನಾನು ನಮ್ಮ ಮನೆಯವ್ರನ್ನ ಕೇಳಿದಾಗ ಅವರು ಆ ಥರ ಹೇಳಿದ್ರು, ಹೋಗಿದ್ದೀರಾ ಏನಾದರೂ ಪರವಾಗಿಲ್ಲ, ದೇವ್ರ ಧ್ಯಾನ ಮಾಡಿಕೊಂಡು ಮುಳುಗ್ಬಿಡಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ನಾವು ಕೂಡ ಧೈರ್ಯ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಗಂಗಾ ನದಿ ಹತ್ರ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರಂತೂ ತುಂಬಾ ಎಕ್ಸೈಟ್ಮೆಂಟು, ತುಂಬಾ ಖುಷಿ ಅಂತಲೇ ಹೇಳ್ಬೋದು. ನೋಡಬೇಕು, ಪ್ರಪಂಚನೇ ತಿರುಗಿ ನೋಡೋ ಅಂಥ ಒಂದು ಪ್ಲೇಸ್ ಇದು ನಮ್ಮ ದೇಶದಲ್ಲಿ ಇರೋದು. ನಿಜ ಇಲ್ಲಿಗೆ ಈ ಪರ್ಟಿಕ್ಯುಲರಾಗಿ ಇಂಥವರೇ ಬರ್ತಾರೆ ಅಂತ ಇಲ್ಲ, ಪ್ರತಿಯೊಂದು ದೇಶದಿಂದನೂ ಜನ ಬರ್ತಾರೆ, ಪ್ರತಿ ರಾಜ್ಯದವರು ಕೂಡ ಬರ್ತಾರೆ. ಹಂಗಾಗಿ ನಾವು ಕೂಡ ನೋಡೋದಕ್ಕೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವಿ. ಯಾವಾಗಲೂ ಉರಿತಾ ಇರುತ್ತೆ ಅಲ್ಲಿ. ಹರಿಶ್ಚಂದ್ರ ಘಾಟ್ ಇದೆಯಲ್ಲ, ಅಲ್ಲಿ ಯಾವಾಗಲೂ ಉರಿತಾ ಆಗುತ್ತೆ ಅಂತ, ಬೆಂಕಿ ಆರಲ್ಲ ಅಂತ. ಆಮೇಲೆ ಇನ್ನೇನು ಈಗ ಹೇಳಿದ್ರಲ್ಲ ಅವರು ಹರಿಶ್ಚಂದ್ರ ಘಾಟ್ ಅಂತ, ಅದನ್ನು ನೋಡಬೇಕಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಈಗ ನಾವು ಅದರ ಎಂಟ್ರೆನ್ಸಲ್ಲೇ ಇದ್ದೀವಿ. ಇಲ್ಲಿ ಸುತ್ತ ನೋಡ್ತಿರ್ಬೋದು ರೋಡ್ಗಳು ಹೇಗಿದೆ, ಜನಗಳು ಹೇಗಿದ್ದಾರೆ, ಇಲ್ಲಿಯ ವೆಹಿಕಲ್ಗಳು ಹೇಗೆ ಅಂತ. ಟೋಟಲಾಗಿ 88 ಘಾಟ್ಗಳಿದೆಯಂತೆ. ಇವತ್ತು ನೋಡೋಣ ಎಷ್ಟಾಗುತ್ತೆ ಅಷ್ಟು ನಿಮಗೂ ಕೂಡ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಘಾಟ್ ಅಂತ ಅಂದರೆ ಆ ನದಿಯ ಕಿನಾರೆಗಳಿಗೆ ಒಂದು ಬಿಲ್ಡಿಂಗ್ಗಳಿದೆ ಅಲ್ಲಿ, ಅದಕ್ಕೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ. ಹರಿಶ್ಚಂದ್ರ ಘಾಟ್, ಹನುಮಾನ್ ಘಾಟ್, ಈ ಥರ ಶಿವಾಲಯ ಘಾಟ್, ಆ ಥರ ಸಿಕ್ಕಾಬಟ್ಟೆ ಕೇದಾರ ಘಾಟ್, ಈ ಥರ ಎಲ್ಲ ಇದೆ. ನಾವು ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅದನ್ನು ನಿಮಗೂ ಕೂಡ ತೋರಿಸ್ತೀನಿ. ನಾವು ಒಳಗಡೆ ಎಂಟರ್ ಆದ ತಕ್ಷಣ ನಮಗೆ ಫಸ್ಟ್ ಸಿಕ್ಕಿದ್ದಂಥದ್ದೇ ಸತ್ಯ ಹರಿಶ್ಚಂದ್ರ ಘಾಟ್. ಕೇಳಿರ್ತೀರ ಹೆಸರನ್ನು ನೀವು ಕೂಡ. ಇಲ್ಲಿ ಸತ್ಯ ಹರಿಶ್ಚಂದ್ರ ಈ ಒಂದು ಘಾಟಲ್ಲಿ ಈ ಒಂದು ಸ್ಮಶಾನನ ಕಾಯ್ತಾ ಇದ್ರು ಅಂತ ಹೇಳ್ತಾರೆ. ಇಲ್ಲಿ ಬರೀ ಈ ಥರ ಸುಡೋ ಅಂಥ ಕೆಲಸಗಳು ನಡೀತಾನೆ ಇರುತ್ತೆ. ಸತ್ತಿರೋ ಅಂಥ ಹೆಣಗಳನ್ನ ಇಲ್ಲಿ ಪ್ರತಿನಿತ್ಯ ಸುಡ್ತಾನೆ ಇರ್ತಾರಂತೆ. ಹಾಗೆ ಇದ್ರ ಪಕ್ಕ ಒಂದು ಮಣಿಕರ್ಣಿಕಾ ಘಾಟ್ ಅಂತ ಇದೆ, ಅದು ಇನ್ನೂ ಫೇಮಸ್ಸು. ಬಟ್ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ಯಾಕಂದರೆ ಇಲ್ಲಿ ನೋಡಿದಾಗ್ಲೇ ಒಂಥರ ಆಗೋಯ್ತು ನನಗೆ. ಆ ಒಂದು ದೃಶ್ಯನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಹಂಗಾಗಿ ನಾವು ಅಲ್ಲಿಂದ ಬೇಗನೆ ಹೊರಟ್ಬಿಟ್ವಿ. ಮಣಿಕರ್ಣಿಕಾ ಘಾಟ್ ಅಂತೂ ಇನ್ನೂ ಒಂಥರ ನೋಡೋಕ್ಕೆ ತುಂಬಾನೇ ಧೈರ್ಯ ಬೇಕು ಅಂತಾನೆ ಹೇಳ್ಬೋದು. ಯಾವ್ದು ತ್ರೇತಾಯುಗ ಟೈಮಲ್ಲಿ ಹಾಗೆ ಸತ್ಯ ಹರಿಶ್ಚಂದ್ರ ಇದ್ರಲ್ಲ, ಇದೇ ಜಾಗದಲ್ಲಿ ಬಾಡಿ ಹೆಣ ಕಾಯ್ತಿದ್ದ ಜಾಗ, ಇದೇ ಜಾಗ. ಓಕೆನಾ? ಈ ಪೂರ್ತಿ ಹರಿಶ್ಚಂದ್ರದ ಪೂರ್ತಿ ಸ್ಟ್ಯಾಚು ಥರ ಇತ್ತು, ಒಳಗಡೆ ಇದ್ರ ಥರ ಗುಹೆ ಥರ. ಅದೆಲ್ಲ ಹೊಡೆದಾಕ್ಬಿಟ್ಟು ಈಗ ಹೊಸದಾಗಿ ಮತ್ತೆ ಕಾರಿಡಾರ್ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕದೇ ನಮ್ಮ ಕರ್ನಾಟಕ ಭವನ. ಓಕೆನಾ? ಹಾಗೆ ಸತ್ಯ ಹರಿಶ್ಚಂದ್ರ ಇದೇ ಜಾಗದಲ್ಲಿ ಹೇಳೋದು ಜಾಗ, ಅದ್ರ ಪಕ್ಕದ ಅದೇ. ಓಕೆನಾ? ಈಗ ನಾವು ಪಕ್ಕದ ಇರೋದು ಹನುಮಾನ್ ಘಾಟು. ಹನುಮಾನ್ ಘಾಟ್ ಪಕ್ಕ ಶಿವಾಲಯ ಘಾಟು, ಅಲ್ಲಿ ಪಿಂಡ ಪ್ರದಾನ ಮಾಡಿಸ್ತಾ ಇದ್ದಾರೆ. ನೀವು ಸ್ನಾನ ಮಾಡೋರು ಹನುಮಾನ್ ಘಾಟಲ್ಲಿ ಮಾಡ್ಬೋದು. ನೋಡಿದ್ರಿ ಅಲ್ವಾ, ಒಂದೊಂದು ಘಾಟ್ಗಳಲ್ಲಿ ಒಂದೊಂದು ಸ್ಪೆಷಲ್ ಆದಂಥ ಕೆಲಸಗಳು ನಡೀತಾ ಇರುತ್ತೆ. ಈಗ ನಮ್ಮ ಗೈಡ್ ಹೇಳಿದ ಪ್ರಕಾರ ನಾವಿವಾಗ ಹನುಮಾನ್ ಘಾಟ್ಗೆ ಸ್ನಾನಕ್ಕೆ ಅಂತ ಗಂಗಾ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಅದ್ರ ಪಕ್ಕ ಶಿವಾಲಯ ಘಾಟ್ ಅಂತ ಎಲ್ಲ ಇತ್ತು, ಅಲ್ಲಿ ಪಿಂಡ ಪ್ರದಾನ ಮಾಡೋರು ಮಾಡ್ತಾಯಿದ್ರು. ನಮ್ಮ ಟೀಮಲ್ಲಿ ಕೂಡ ಒಂದಿಬ್ಬರು ಮಾಡಿಸಿದ್ರು, ಬಟ್ ನಾವು ಅದನ್ನು ನೋಡೋಕ್ಕೆ ನಮಗೆ ಸಿಗಲಿಲ್ಲ. ಯಾಕೆಂದರೆ ಇಲ್ಲಿ ಜಾಸ್ತಿ ಜನ ಇದ್ದಿದ್ದರಿಂದ ಎಲ್ಲ ಸ್ಪ್ಲಿಟ್ ಆಗಿ ಹೋಗಿದ್ವಿ. ನಮಗೆ ಅಲ್ಲಿಯ ಲೋಕಲ್ ಗೈಡ್ ಒಬ್ಬರು ಕೂಡ ಬಂದಿದ್ರು ನಮ್ಮ ಜೊತೆ, ಮುನ್ನಾಬಾಯ್ ಅಂದ್ಬಿಟ್ಟು. ಹಾಗೆ ಅಯೋಧ್ಯೆ ಹೋದಾಗ ಅಲ್ಲೂ ಕೂಡ ಒಬ್ಬರು ಇದ್ದರು, ಅಮನ್ ಅಂತ. ನಮ್ಮ ಗೈಡ್ ಜೊತೆಗೆ ಇಲ್ಲಿಯ ಲೋಕಲ್ ಗೈಡ್ ಅವರು, ಇದೇ ಊರಲ್ಲೇ ಇರ್ತಾರೆ ಅವರು ಕೂಡ ಇದ್ದರು. ಹಂಗಾಗಿ ಇಬ್ಬರು ಕೂಡ ಇಷ್ಟು ಜನನ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ರು. ಇದು ನೋಡಿ ಹನುಮಾನ್ ಘಾಟು ಈ ಥರ ಇದೆ. ಏನೋ ಒಂಥರ ಖುಷಿ, ಏನೋ ಒಂಥರ ಎಕ್ಸೈಟ್ಮೆಂಟ್ ನೋಡೋಕ್ಕೆ. ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ನಮಗೂ ಕೂಡ ಪಕ್ಕನೇ ಇದೆ ನೋಡಿ. ಇದ್ರ ಪಕ್ಕ ಇರೋ ಅಂಥದ್ದು ಸಾರಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ನನಗೂ ಕೂಡ, ಗುಲಾರಿಯಾ ಘಾಟ್ ಅಂತ. ಅದ್ರ ಪಕ್ಕ ಇರೋದು ಶಿವಾಲಯ ಘಾಟ್ ಅಂತ. ಈ ಥರ ಎಲ್ಲ ಪಕ್ಕನೇ ಟೋಟಲಾಗಿ 88 ಘಾಟ್ಗಳಿದೆಯಂತೆ. ನಮಗೆ ನಮ್ಮದು ಸ್ನಾನ ಎಲ್ಲ ಮುಗಿದ ಮೇಲೆ ಬೋಟಲ್ಲಿ ಕರ್ಕೊಂಡೋಗಿ ಗಂಗಾ ಆರತಿನ ತೋರಿಸ್ತೀವಿ ಅಂತ ಹೇಳಿದರು. ಹಾಗೆ ಘಾಟ್ಗಳನ್ನೂ ಕೂಡ ತೋರಿಸ್ತೀವಿ ಅಂತ ಹೇಳಿದರು. ಬನ್ನಿ ಇವಾಗ ಗಂಗಾ ಸ್ನಾನನ ಮುಗಿಸ್ಕೊಂಡು ನಾವು ಕೂಡ ಗಂಗಾ ಆರತಿಗೆ ಹೋಗೋಣ. ಗಂಗಾ ಸ್ನಾನ ಮಾಡಿದ್ರೆ ನಮಗೆ ಏನೇ ನಾವು ಪಾಪಗಳ ಮಾಡಿದ್ರು ಅದು ಕೂಡ ಎಲ್ಲ ಇಲ್ಲಿ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ
ಇಲ್ಲಿ ಬಂದು ನಾವು ಸಾವನ್ನಪ್ಪಿದ್ರೆ ನಮಗೆ ಪುನರ್ಜನ್ಮ ಸಿಗಲ್ಲ, ನಮಗೆ ಈ ಜನ್ಮದಲ್ಲೇ ಮುಕ್ತಿ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಹಂಗಾಗೇ ಎಷ್ಟೋ ಜನ ಅವಾಗ ಆಗಿನ ಕಾಲದಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಬಿಡ್ತಾ ಇದ್ರಂತೆ. ಎಷ್ಟೋ ಜನ ಬಂದು ಇಲ್ಲೇ ಪ್ರಾಣ ತ್ಯಾಗ ಮಾಡಿ ಇಲ್ಲೇ ಅವರು ಮುಕ್ತಿಯನ್ನು ಪಡೆದಿದ್ದಾರೆ ಅಂತ ಕೂಡ ಹೇಳ್ತಾರೆ. ಅದು ಈಗಲೂ ಕೂಡ ನಡೀತಾನೆ ಇದೆ. ತುಂಬಾ ಇಲ್ಲಿಯ ಸುತ್ತಮುತ್ತ ಎಷ್ಟೋ ಜನ ಇಲ್ಲಿ ಬಂದು ಈಗಲೂ ಕೂಡ ಆ ಪದ್ಧತಿನ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾವಿವಾಗ ಗಂಗಾ ಸ್ನಾನ ಮಾಡೋಕ್ಕೆ ಅಂತ ಇಳಿದಿದ್ದೀವಿ. ಧೈರ್ಯ ಮಾಡಿ ಇಳಿದ್ಬಿಟ್ವಿ. ಬಟ್ ಒಂದು ಹೆಜ್ಜೆ ಇಡೋ ಅಷ್ಟರಲ್ಲಿ ನೀರಿಗೆ ಎಷ್ಟು ಚಳಿ ಇತ್ತು ಅಂದರೆ ಐಸ್ ಮುಟ್ಟಿದಾಗ ಅನ್ನಿಸ್ತಿತ್ತು ಹೇಗಪ್ಪ ಮಾಡೋದು ಅಂತ. ಮನಸ್ಸಲ್ಲಿ ಭಕ್ತಿ ಏನೋ ಇದೆ, ಭಯ ಭಕ್ತಿ ಎಲ್ಲದೂ ಕೂಡ ಇತ್ತು. ಆದ್ರೂ ಬಾಡಿ ಒಂದು ಕೇಳಬೇಕಲ್ಲ, ಸಿಕ್ಕಾಬಟ್ಟೆ ಚಳಿ ಆಗ್ತಿತ್ತು. ನಮ್ಮ ಜನಾರ್ದನ್ ಸರ್ ಫ್ಯಾಮಿಲಿ ನಮಗೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವರು ಅಲ್ಲಿ ಇಲ್ಲ ಅಂದಿದ್ರೆ ನಮ್ಮ ಕೈಲಿ ಮುಳುಗಕ್ಕೆ ಆಗ್ತಾನೆ ಇರಲಿಲ್ಲ. ಕೈ ಹಿಡಿದು 3 ಸಲ ಮುಳುಗಿಸ್ಬಿಟ್ರು. ಆಮೇಲೆ ಮತ್ತೆ ನಾವೊಂದು 2 ಸಲ ಟ್ರೈ ಮಾಡಿದ್ವಿ. ಫಸ್ಟ್ ಟೈಮು ಈ ಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಏನೋ ಒಂಥರ ಖುಷಿ ಆಗ್ತಿತ್ತು, ಗಂಗಾ ಸ್ನಾನ ಕೊನೆಗೂ ಮಾಡಿದ್ವಲ್ಲ ಅಂತ. ಬಟ್ ಆ ಚಳಿ ಅಂತೂ ತಡಿಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚಳಿ ಇತ್ತು. ಬಟ್ ಮಿಸ್ ಮಾಡ್ಕೋಬಾರ್ದು, ಏನಾದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಕೂಡ ಫೈನಲ್ ಆಗಿ ಗಂಗಾ ಸ್ನಾನನ ಮುಗಿಸ್ಕೊಂಡ್ವಿ. ಇಲ್ಲಿ ಯಾವುದೇ ರೀತಿ ಸೋಪು ಶಾಂಪೆಲ್ಲ ಯೂಸ್ ಮಾಡೋಂಗಿಲ್ಲ, ಜಸ್ಟ್ ನೀರಲ್ಲಿ ಮುಳುಗಿ ಬರಬೇಕು ಅಷ್ಟೇ. ಹೊರಗಡೆ ಬಂದರೆ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಅಲ್ಲಿ ಜಾಗ ಇದೆ, ಅಲ್ಲಿ ಮಾಡ್ಕೋಬೋದು. ಈ ಒಂದು ಗಂಗೆಯ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇಲ್ಲಿಯ ನೀರಿಂದ ಯಾವುದೇ ರೀತಿ ಕಾಯಿಲೆಗಳು ಸ್ಪ್ರೆಡ್ ಆಗೋದಿಲ್ವಂತೆ. ಹಾಗೆ ನಮಗೇನಾದರೂ ಆ ಥರ ಇತ್ತು ಅಂದರೆ ಅದು ಕೂಡ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಗಂಗೆಯನ್ನು ಎಷ್ಟು ದಿನ ಬೇಕಾದರೂ ನಾವು ತಗೊಂಡೋಗಿ ಮನೆಯಲ್ಲಿ ಇಟ್ಕೋಬೋದು, ಅದು ಕೆಡೋದಿಲ್ಲ ಅಂತ ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆಯಂತೆ. ತುಂಬ ಹಳೆ ಕಾಲದಲ್ಲಿ ಕಾಲ್ರಾ ರೋಗ ಎಲ್ಲ ಬರ್ತಿತ್ತಲ್ಲ, ಆ ಟೈಮಲ್ಲಿ ಕಾಲ್ರಾ ರೋಗ ಬಂದು ಸತ್ತಿರೋವಂಥ ಹೆಣಗಳನ್ನೆಲ್ಲ ಈ ನದಿಗೆ ತಂದು ಎಸಿತಾ ಇದ್ರಂತೆ. ಬಟ್ ಆವಾಗಲೂ ಕೂಡ ಆ ಒಂದು ರೋಗ ಇಲ್ಲಿ ಸ್ಪ್ರೆಡ್ ಆಗಿರಲಿಲ್ವಂತೆ. ಆ ಒಂದು ರೋಗನ ಹರಡ್ತಿದ್ದಂಥ ಬ್ಯಾಕ್ಟೀರಿಯಾ ಈ ನದಿಗೆ ಹಾಕಿದ ಕೆಲವೇ ಸಮಯಗಳಲ್ಲಿ ಸತ್ತೋಗ್ತಿತ್ತು ಅಂತ ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅಷ್ಟು ಪವರ್ ಇರೋ ಅಂಥ ಪವಿತ್ರವಾದ ಗಂಗೆ ಅಂತ ಕೂಡ ಹೇಳಕ್ಕೆ ತಪ್ಪಾಗಲ್ಲ. ಇಲ್ಲಿ ನಮ್ಮ ಜೊತೆ ಬಂದಿದ್ರಲ್ಲ, ಅವರು ರಾಮೇಶ್ವರಮಿಂದ ತಂದಿರೋವಂಥ ಮಣ್ಣನ್ನು ಶಿವಲಿಂಗ ಮಾಡಿ ಇಲ್ಲಿ ಗಂಗೆಗೆ ಬಿಡ್ತಾರೆ. ಇಲ್ಲಿ ಪೂಜೆ ಮಾಡಿದಂಥ ನೀರನ್ನು ತಗೊಂಡೋಗಿ ಅಲ್ಲಿ ರಾಮೇಶ್ವರಂನಲ್ಲಿ ಅಭಿಷೇಕಕ್ಕೆ ಕೊಡ್ತಾರೆ. ಇದು ಕೂಡ ಇಲ್ಲಿಯ ಒಂದು ಪದ್ಧತಿಯಾಗಿರುತ್ತೆ. ತುಂಬಾ ತಿಳ್ಕೊಂಡಿರೋರಿಗೆ, ತುಂಬಾ ಅದ್ರ ಬಗ್ಗೆ ಗೊತ್ತಿರೋರಿಗೆ ಸಿಕ್ಕಾಬಟ್ಟೆ ಅದ್ರದ್ದು ವಿಷಯಗಳು ಗೊತ್ತಿರುತ್ತೆ. ನಾವು ಇವಾಗ ತಿಳ್ಕೊತಾ ಇದ್ದೀವಿ. ನನಗೆ ಎಷ್ಟು ಗೊತ್ತಾಯಿತು ಅದನ್ನು ನಾನು ನಿಮಗೂ ಕೂಡ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ನಾನ ಎಲ್ಲ ಆಗಿ ನಾವು ಕೂಡ ಅಲ್ಲೇ ರೆಡಿ ಆದ್ವಿ. ಆದಮೇಲೆ ಗಂಗೆಗೆ ನಮ್ಮ ಕೈಲಿ ಆದಷ್ಟು ಹೇಗಾಗುತ್ತೆ ಆ ಥರ ನಾವು ಕೂಡ ಇಲ್ಲಿ ಪೂಜೆನ ಮಾಡಿದ್ವಿ. ಈ ಥರ ದೀಪಗಳೆಲ್ಲ ಅಲ್ಲೇ ಸಿಗುತ್ತೆ, ಅದನ್ನು ತಗೊಂಡು ಭಕ್ತಿಯಿಂದ ನಾವು ಕೂಡ ಗಂಗೆಗೆ ಆರತಿನ ಮಾಡಿ ಏನಾದರೂ ನಮ್ಮ ಸಂಕಲ್ಪಗಳಿದ್ರೆ ಕೇಳ್ಕೊಬೋದು. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಷ್ಟೇ ನಾನು ಕೂಡ ಕೇಳ್ಕೊಂಡಿದ್ದು. ಯಾರಿಗೇನು ಏನು ಆರೋಗ್ಯ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಅವ್ರು ಏನು ಕೇಳ್ತಾರೆ ಎಲ್ಲರಿಗೂ ಎಲ್ಲದು ಸಿಗಲಿ ಅಂತಲೇ ನಾನು ಕೂಡ ಕೇಳ್ಕೊಂಡೆ. ಒಂಥರ ಖುಷಿ ಆಯಿತು ಪೂಜೆ ಎಲ್ಲ ಮುಗಿದ್ಮೇಲೆ. ಇದೆಲ್ಲ ಆದಮೇಲೆ ಈಗ ನಾವು ಫುಲ್ಲು ಅವರು ಮಾಡೋವಂಥ ಗಂಗಾ ಆರತಿನ ನೋಡೋಕ್ಕೆ ಹೊರಡ್ತೀವಿ. ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ ಅದು ಹೇಗಿತ್ತು ಅಂತ. ಕತ್ಲೆನೇ ಆಗೋಯ್ತು, ಒಂದು 5:36 ಅಷ್ಟರಲ್ಲೇ ಕತ್ಲೆ ಆಗೋಯ್ತು. 6:00 ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ನಮ್ಮನ್ನು ಇವಾಗ ಬೋಟಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮೆಟ್ಲುಗಳಿದೆ, ನಡ್ಕೊಂಡು ಹೋಗೋರು ಕೂಡ ಹೋಗ್ಬೋದು. ಇವರು ನಮಗೆ ಬೋಟಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೋಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಬೋಟಲ್ಲೂ ಅಷ್ಟೇ ಒಂದೊಂದು ಬೋಟ್ಗೆ ಪ್ರೈಸು ಡಿಫ್ರೆಂಟ್ ಆಗಿರುತ್ತೆ. ಜಾಸ್ತಿ ಲೈಟಿಂಗ್ಸ್ ಎಲ್ಲ ಇರೋದು, ಹಾಗೆ 2 ಸ್ಟೆಪ್ಪು 3 ಸ್ಟೆಪ್ಪು ಬೋಟ್ಗಳಿರೋದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಾವು ಹೋದಂಥ ಬೋಟ್ ಪ್ರೈಸ್ ಬಂದು ಒಬ್ಬರಿಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಡೀ ಫುಲ್ಲು ಘಾಟ್ಗಳನ್ನೆಲ್ಲ ಸುತ್ತಾಕ್ಸ್ಕೊಂಡು ಬಂದು ತೋರಿಸ್ತಾರೆ. ಬನ್ನಿ ಈಗ ಹೊರಡೋಣ. ತುಂಬಾ ಆಳ ಇದೆ. ನಾನು ಫಸ್ಟ್ ಟೈಮು ಈ ಥರ ನದಿಯೊಳಗಡೆ ಬೋಟಲ್ಲಿ ಹೋಗ್ತಾ ಇರೋದು. रामचंद्र जी की जय, हनुमान की जय, उमापति महादेव की जय. ನೀವೇನ ಓಡಿಸೋದು? ಡ್ರೈವರ್ಸ್, ವಿ ಆರ್ ದ ಡ್ರೈವರ್ಸ್. ಚೇಂಜ್ ಮಾಡ್ಬಿಡು. ಈ ಡ್ರೈವ್ ನೀವು ಡ್ರೈವರ್, ಅವ್ರು ಕಂಡಕ್ಟ್ರಾ? ಐ ಸ್ಪೆಷಲಿಸ್ಟ್ ಅಲ್ಲ, ಕಂಡಕ್ಟ್ರು. ಇವಾಗ ಎಲ್ಲ ಹೋಗ್ತಿದೀವಿ ಸರ್? ಯಾರು ಗೊತ್ತು. ಒಂದು ರೌಂಡ್ ಘಾಟ್ಗಳನ್ನ ತೋರ್ಸೋಕೆ ರೌಂಡ್ ಕರ್ಕೊಂಡು ಹೋಗ್ತೀವಲ್ವಾ? ಗಂಗಾ ಆರತಿ ನೋಡೋಕೆ ಇವಾಗ ಬನ್ನಿ ತೋರಿಸ್ತೀನಿ. ಗಂಗಾ ಆರತಿ ಬಾಟಲ್ ನೋಡ್ತೀವಿ. ಗಂಗಾ ಆರತಿ
ಆ ಬೋಟ್ನ ಓಡಿಸೋ ಅಂತ ನಾವಿಕರು ಏನಿದ್ರು ಅವ್ರು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ರು ಅಂದರೆ ನಿಜವಾಗ್ಲೂ ಖುಷಿ ಆಯಿತು ನೋಡಿ. ಅಷ್ಟು ಜನಗಳ ಜೀವ ಅವ್ರ ಕೈಯಲ್ಲಿರುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಭಯ ಆಗ್ತಿತ್ತು. ನೀರು ಅಂದರೆ ನಂಗೆ ಸಖತ್ ಭಯ. ಅಂಥದ್ರಲ್ಲಿ ಏನೋ ಧೈರ್ಯ ಮಾಡಿ ಇವತ್ತು ಕೂತ್ಕೊಂಡ್ಬಿಟ್ಟಿದ್ದೀನಿ. ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ರು, ಆದರೂ ಕೂಡ ಕತ್ಲೆ ಟೈಮು, ಇಷ್ಟು ಆಳವಾಗಿರೋವಂಥ ನದಿ, ಇಷ್ಟು ಜಾಸ್ತಿ ನೀರಿರೋವಂಥ ನದಿಗೆ ಇಳಿದಿದ್ವಿ ಇವತ್ತು. ದೇವ್ರ ಮೇಲೆ ಭಾರ ಹಾಕಿ ನಾವು ಕೂಡ ಮುಂದೆ ಹೋಗ್ತಾ ಇದ್ದೀವಿ. ನಿಜವಾಗ್ ವ್ಯೂ ಅಂತೂ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಆ ಒಂದು ವೆದರು, ಆ ವೈಫ್ಸ್ನ ಫೀಲ್ ಮಾಡಿದವ್ರಿಗೇ ಅದು ಗೊತ್ತಿರುತ್ತೆ. ನಿಜವಾಗ್ಲೂ ಒಂಥರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಲರ್ಫುಲ್ ಬೋಟ್ಗಳು. ಹಾಗೆ ಆ ಕಾಶಿ ನದಿ ತೀರವನ್ನು ನೋಡೋದೇ ಒಂಥರ ಚೆಂದ ಅಂತಲೇ ಹೇಳ್ಬೋದು. ಲೈಟಿಂಗ್ಸಲ್ಲಿ ನೋಡೋದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ನಮಗೂ ಕೂಡ ಅದು ತುಂಬಾ ಅದೃಷ್ಟ ಅಂತ ಹೇಳ್ಬೋದು ಸಿಕ್ಕಿದ್ದು ಈ ಥರ ನೋಡೋಕ್ಕೆ. ಮಾರ್ನಿಂಗ್ ಟೈಮಲ್ಲಿ ಇಷ್ಟು ಚೆನ್ನಾಗಿರಲ್ಲ ಅಂತ ಅನ್ಕೊತೀನಿ. ಲೈಟಿಂಗ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಶಿ. ಹಾಗೆ ಗಂಗಾ ಆರತಿನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತು. ತುಂಬ ಹತ್ರಕ್ಕೆ ಹೋಗಿ ಕೂಡ ನೋಡ್ಬೋದಿತ್ತು, ಬಟ್ ನಾವು ಟೈಮು ಇನ್ನೂ ಸ್ವಲ್ಪ ಬೇಗ ಹೋಗಿದ್ರೆ ಮೆಟ್ಲು ಹತ್ರಕ್ಕೆ ಹೋಗಿ ನೋಡ್ಬೋದು. ಲಕ್ಷಾಂತರ ಜನ ಇದ್ದರು. ಆ ಜನಗಳ ಮಧ್ಯ ಕಷ್ಟಪಟ್ಟು ನೋಡೋದಕ್ಕಿಂತ ಬೋಟಲ್ಲಿ ದೂರದಿಂದನೇ ನೋಡಿದ್ದು ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ತಳ್ಳಾಟ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಇದ್ದಾಗ. ಬಟ್ ದೂರದಲ್ಲಿ ನಮ್ಮ ಬೋಟಲ್ಲೇ ನಿಂತ್ಕೊಂಡು ನಾವು ಸೇಫಾಗಿ ಗಂಗಾ ಆರತಿನ ನೋಡ್ಕೊಂಡು ಬಂದ್ವಿ. ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ಬೋಟ್ಗಳು ಒಂದ್ರ ಪಕ್ಕ ಒಂದು ತಂದು ಈ ಥರ ಒಂದು ಬ್ಯಾಲೆನ್ಸಲ್ಲಿ ನಿಲ್ಲಿಸ್ಕೊಂಡಿದ್ರು. ಅದನ್ನೆಲ್ಲ ನೋಡೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಫೈನಲಾಗಿ ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಗಂಗಾ ಆರತಿ ಕೂಡ ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ನಾನು ಅದು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿರೋದ್ರಿಂದ ನಾವು ಅದು ಹಾಗೆ ಹಾಕೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ನಿಮಗೂ ಕೂಡ ಅಲ್ಲಿ ಲೈವ್ ಹೇಗಿತ್ತಂದ್ರೆ ತೋರಿಸೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಎಷ್ಟು ಅವರು ಡೆಡಿಕೇಶನಿಂದ ಮಾಡ್ತಾರೆ ಅಂದರೆ ಪ್ರತಿದಿನ ನಡೆಯುತ್ತಂತೆ. 6:30ಗೆ ಸ್ಟಾರ್ಟ್ ಆಗುತ್ತೆ, ಸುಮಾರು 1 ಗಂಟೆಗಳ ಕಾಲ ನಡೆಯುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದರೆ ನಿಜ ಮೈಯೆಲ್ಲ ಒಂಥರ ಜುಮ್ ಅಂತ ಇರುತ್ತೆ. ಅಷ್ಟು ಚೆನ್ನಾಗಿ ಪೂಜೆನ ಮಾಡ್ತಾರೆ. 2 ಸೈಡ್ ನಡೆಯುತ್ತೆ. ಬಟ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಇದೊಂದು ಸೈಡ್ ಅಷ್ಟೇ. ಯಾಕಂದರೆ ಸಿಕ್ಕಾಬಟ್ಟೆ ಬೋಟ್ಗಳಿತ್ತು, ಹಂಗಾಗಿ ಎಲ್ಲದನ್ನು ನಾವಲ್ಲಿ ನೋಡೋಕ್ಕಾಗಲಿಲ್ಲ. ಒಂದು ಗಂಟೆಗಳ ಕಾಲ ನಡೆಯುವಂಥ ಗಂಗಾ ಆರತಿನ ಅಲ್ಲಿ ಫುಲ್ ವೀಡಿಯೋ ಮಾಡೋಕ್ಕೂ ಆಗಲ್ಲ, ಹಾಗೆ ಅದನ್ನು ಫುಲ್ಲು ನಾವಿಲ್ಲಿ ತೋರ್ಸೋಕ್ಕೂ ಆಗಲ್ಲ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಅಲ್ಲಿ ಯಾಕೆಂದರೆ ನಾವು ಜೀವನ ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ನಿಂತಿದ್ವಿ. ಬೋಟ್ಗಳು ಅಕ್ಕಪಕ್ಕ ಇರೋವಂಥ ಬೋಟ್ಗಳೆಲ್ಲ ಟಚ್ ಆಗ್ತಿತ್ತು ನಮ್ಮ ಬೋಟ್ಗೆ. ಸಿಕ್ಕಾಬಟ್ಟೆ ಭಯ ಆಗ್ತಿತ್ತು. ಫೈನಲಿ ಹೊರಟ್ವಿ ಅಲ್ಲಿಂದ. ಒಂದು ಕಡೆ ಆ ಗಂಗಾ ಆರತಿ ನೋಡಿದ್ವಲ್ಲ ಅಂತ ಮನಸ್ಸಿಗೆ ತುಂಬಾ ಸಮಾಧಾನವೂ ಸಿಕ್ಕಿತ್ತು. ಹಾಗೆ ಫಸ್ಟು ಹೋಗಿ ತೀರನ ತಲುಪಿಬಿಡ್ಬೇಕಪ್ಪ ಅಂತಲೂ ಕೂಡ ಅನ್ನಿಸ್ತಿತ್ತು. ಜಾಸ್ತಿ ಜನ ಬೇರೆ ಇದ್ದರು. ಬೋಟ್ಗಳು ನಮಗೊಂದು ಬೋಟು ಡ್ಯಾಶ್ ಮಾಡೋ ಥರನೇ ಬಂತು. ತೋರಿಸ್ತೀನಿ, ಆ ಒಂದು ಕ್ಲಿಪ್ಪಿಂಗ್ನು ಕೂಡ ತಗೊಂಡಿದ್ದೀನಿ. ಭಯ ಬೇರೆ, ನನಗೆ ಮೊಬೈಲ್ ಏನಾದರೂ ಕೆಳಗಡೆ ಬಿದ್ದೋದ್ರೆ ಏನಪ್ಪ ಕತೆ ಅಂತ ಅದೊಂದು ಭಯ ಆಗ್ತಿತ್ತು. ಹಾಗಾಗಿ ಆದಷ್ಟು ಬೇಗ ನಮ್ಮ ಜಾಗಕ್ಕೆ ನಾವು ರೀಚ್ ಆಗಿಬಿಟ್ರೆ ಸಾಕು ಅಂತ ಅನ್ನಿಸ್ತಿತ್ತು. ಹೋಗ್ಬೇಕಾದ್ರೆ ನೋಡಿ ಎಲ್ಲ ಬೋಟ್ಗಳು ರಿವರ್ಸ್ ತಗೊತಾ ಇದ್ದಾರೆ. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಮಾಡಿದ್ದು. ದೊಡ್ಡ ಬೋಟ್ಗಳು, ಚಿಕ್ಕದು, ಅದ್ರ ಮಧ್ಯ ಎಲ್ಲ ಥರದ್ದು ಕೂಡ ಒಂದೇ ಸ್ಪೇಸಲ್ಲಿ ಇತ್ತು. ಈಗ ಒಂದು ಬೋಟು ನೋಡಿ ನಮ್ಮ ಹತ್ರಕ್ಕೆ ಹೇಗೆ ಬರುತ್ತೆ ಅಂತ ಎಷ್ಟು ಚೆನ್ನಾಗಿ ಅವರು ಬ್ಯಾಲೆನ್ಸ್ ಮಾಡಿದ್ರಂದರೆ ಅವಾಗ ಅನ್ನಿಸ್ತು ನನಗೆ ಯಾವ ವೆಹಿಕಲ್ ಬೇಕಾದ್ರೂ ಓಡಿಸ್ಬೋದು ಯಾರು ಬೇಕಾದರೂ. ಬಟ್ ಇದನ್ನು ಓಡಿಸ್ಬೇಕು ಅಂದರೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಅವ್ರು ಅದರಲ್ಲಿ ಚೆನ್ನಾಗಿ ಪಳಗಿರಬೇಕು ಅಂತ. ಸಿಕ್ಕಾಬಟ್ಟೆ ಒಂಥರ ಖುಷಿ ಆಯಿತು ಆ ಥರ ಕೆಲಸ ಮಾಡೋರನ್ನ ನೋಡಿ. ಬಟ್ ಇಲ್ಲಿ ಕೈಗಳನ್ನ ಹೊರಗಡೆ ಇಡಬೇಡಿ ಅಂತ ಅವರು ಅನೌನ್ಸ್ ಮಾಡ್ತಾನೆ ಇದ್ರು. ಆದರೂ ನಮ್ಮ ಜನಗಳಿಗೆ ಅದು ಅರ್ಥನೇ ಆಗಲ್ಲ. ಎಷ್ಟೋ ಜನ ಕೈಗಳೆಲ್ಲ ಕಟ್ಟಾಗಿದೆಯಂತೆ, ಬೇಕಂದರೆ ಬೇರೆ ಬೋಟ್ಗಳು ಪಕ್ಕದಲ್ಲಿ ಬಂದಾಗ ಟಚ್ ಆಗಿ ಆ ಥರ ಆಗಿರೋ ಚಾನ್ಸಸ್ ಇದೆ ಅಂತ ಕೂಡ ಅಲ್ಲಿ ಹೇಳ್ತಾಯಿದ್ರು. ಹಂಗಾದರೂ ಕೂಡ ಜನಗಳು ಹೇಳಿದ್ದನ್ನು ಸರಿಯಾಗಿ ಕೇಳಲ್ಲ, ಸುಮ್ಮನೆ ಏನೋ ಬೇಡದೇ ಇರೋ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಆದಷ್ಟು ಸೇಫ್ಟಿ ಮುಖ್ಯ ಅಲ್ವಾ ಈ ಥರ ಪ್ಲೇಸ್ಗಳಿಗೆ ಹೋದಾಗ. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡಿದ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು.
ನೋಡಿದ್ರು ಅಲ್ಲಿ ಒಂದು ಬೋಟ್ ಹೇಗೆ ಬಂತು ಅಂತ ನಿಜ ನಮಗೆಲ್ಲೋ ಡ್ಯಾಶ್ ಹೊಡೆದ್ರು ಅಂತ ಅನ್ಕೋತಿದ್ವಿ. ಅಷ್ಟರಲ್ಲಿ ಕರೆಕ್ಟಾಗಿ ನಮ್ಮ ಬೋಟು ಕೂಡ ಮುಂದೆ ಪಾಸ್ ಆಯಿತು, ಅವ್ರದ್ದು ಕೂಡ ಪಾಸ್ ಆಗೋಯ್ತು. ಇದನ್ನೆಲ್ಲ ನಾನು ಫಿಲಮಲ್ಲಿ ನೋಡಿದ್ದೆ, ಇವತ್ತು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಆಗೋಯ್ತು. ನಂಗಂದು ಸಿಕ್ಕಾಬಟ್ಟೆ ಭಯ ಆಗ್ತಿತ್ತು. ಆ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಫೋನೆಲ್ಲ ಮಾಡಿ ನಾನು ಮಾತಾಡ್ತಿದ್ದೆ, ಈ ಥರ ಭಯ ಆಗ್ತಿದೆ ಅಂತ. ಏನಾಗಲ್ಲ, ಎಲ್ಲರೂ ಇದ್ದಾರಲ್ವಾ, ಏನಾಗಲ್ಲ ಅಂತ ಅವರು ಕೂಡ ಧೈರ್ಯ ಹೇಳ್ತಾಯಿದ್ರು. ಫೈನಲ್ ಅಂತೂ ಒಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ಹಾಗೆ ಸ್ವಲ್ಪ ಭಯಾನಕವಾಗಿ ಕೂಡ ಇತ್ತು ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಟೈಮ್ ಆದರೆ ಓಕೆ, ಬಟ್ ಕತ್ಲು ಟೈಮಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ಳೋದು ಕಷ್ಟ ಅಂತಲೇ ಅನಿಸುತ್ತೆ. ಅದೇನು ಅಂತಲೇ ಹೇಳೋಕ್ಕಾಗ್ತಿಲ್ಲ. ನಾನು ಇದನ್ನು ಸಜೆಸ್ಟ್ ಮಾಡಬೇಕಾ ಬೇಡವಾ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಆ ಥರ ಒಂದು ಮಿಕ್ಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಟೋಟಲಾಗಿ ವ್ಯೂ ನೋಡಬೇಕು ಅಂದರೆ ನೋಡಿ, ಕಾಶಿಯ ಬಿಲ್ಡಿಂಗ್ಗಳು ಯಾವ ಥರ ಕಾಣಿಸ್ತಿದೆ ಅಂತ. ಒಂದೊಂದು ಘಾಟಿಗೂ ಒಂದೊಂದು ಹೆಸರಿದೆ. ಗಂಗಾ ಆರತಿ ನಡೆದಿದ್ದಂಥದ್ದು ಬಂದು ದಶಾಶ್ವಮೇಧ ಘಾಟ್ ಅಂತ ಅದ್ರ ಹೆಸರು. ಆ ಹೆಸರುಗಳನ್ನ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಲ್ವಾ, ಒಂದಕ್ಕೂ ಒಂದೊಂದು ಡಿಫ್ರೆಂಟಾಗಿ ಹೆಸರುಗಳನ್ನ ಇಟ್ಟಿದ್ದಾರೆ. ಅದು ಫುಲ್ಲು ಡೀಟೇಲಾಗಿ ತಿಳ್ಕೊಬೇಕು ಅಂತ ನನಗೂ ಕೂಡ ಆಸೆ ಇದೆ. ನಿಮಗೂ ಯಾರಿಗಾರು ಇತ್ತಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೋ ಟ್ರಾವೆಲರ್ಸ್ಗಳು ವೀಡಿಯೋಸ್ನೆಲ್ಲ ಹಾಕಿರ್ತಾರೆ, ಫುಲ್ ಡೀಟೇಲಾಗಿ ಡೆಪ್ತಾಗಿ ಹಾಕಿರ್ತಾರೆ, ಅಲ್ಲಿ ಹೋಗಿ ನೋಡ್ಬೋದು. ನಾನು ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಅಂತ. ಬಟ್ ನಾವು ವ್ಲಾಗರ್ಸ್ ಆಗಿರೋದ್ರಿಂದ, ಡೈಲಿ ವ್ಲಾಗರ್ಸ್ ಆಗಿರೋದ್ರಿಂದ ಇಡೀ ಆ ಥರ ಇನ್ಫಾರ್ಮೇಷನ್ ಪೂರ್ತಿ ನಮ್ಮ ಚಾನಲಲ್ಲಿ ಅಷ್ಟಾಗಿ ಯಾರು ಇಷ್ಟಪಟ್ಟು ನೋಡಲ್ಲ. ಹಂಗಾಗಿ ಸಿಂಪಲ್ಲಾಗಿ ಎಷ್ಟಾಗುತ್ತೆ ಅಷ್ಟು ನಾವು ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಬಂದು ಕಾಶಿ ವಿಶ್ವನಾಥ ಟೆಂಪಲ್ದು ಎಂಟ್ರೆನ್ಸು. ಈಗ ನಾವು ಅಲ್ಲಿಗೆ ರೀಚ್ ಆಗಿ ಬೋಟಿಂದ ಕೆಳಗಡೆ ಇಳಿದ್ವಿ. ಇಳಿದ ತಕ್ಷಣ ಇಲ್ಲಿ ಬಂದು ಈಗ ಶಿವನ್ ದರ್ಶನಕ್ಕೆ ಹೋಗ್ತಾ ಇರೋದ್ರಿಂದ ನಾವು ಅಯೋಧ್ಯೆಯಲ್ಲಿದ್ದಾಗ ಅಲ್ಲಿಯ ಸಿಂಬಲ್ ಆದಂಥ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಎಲ್ಲ ಹಣೆ ಮೇಲೆ ಈ ಥರ ಹಾಕಿ ಕೊಡ್ತಾಯಿದ್ರು. ಇಲ್ಲಿ ಶಿವನ್ ದರ್ಶನಕ್ಕೆ ನಾವು ಹೋಗ್ತಾ ಇರೋದ್ರಿಂದ ಓಂ ಅಂತ ನಮಗೆ ಇಲ್ಲಿ ಹಾಕಿ ಕೊಡ್ತಾಯಿದ್ರು. ಫಸ್ಟು ಗಂಧನ ಹಚ್ಚಿ ಅದ್ರ ಮೇಲೆ ಈ ಥರ ಕೆಂಪು ಕುಂಕುಮದಲ್ಲಿ ಈ ಥರ ಹಾಕಿ ಕೊಡ್ತಾರೆ. ಅದೇನೋ ಒಂಥರ ಖುಷಿ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ದರ್ಶನಕ್ಕೆ ಹೋಗೋರು ಪ್ರತಿಯೊಬ್ಬರು ಕೂಡ ಹಾಕಿಸ್ಕೊತಿದ್ರು. ಏನೋ ಒಂಥರ ಅದು ಒಂಥರ ಎಕ್ಸ್ಟ್ರಾ ವೈಬ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಅದನ್ನು ಹಾಕ್ಕೊಂಡಾಗ ನಮ್ಮ ಮುಖದಲ್ಲೇ ನಮಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಪಾಸ್ ಆದಂಗೆ ಅನ್ನಿಸ್ತಿತ್ತು. ಮುಖ ನೋಡ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗ್ತಿತ್ತು, ಏನೋ ಒಂದು ಕಳೆ ಎಕ್ಸ್ಟ್ರಾ ಬಂತೇನೋ ಮುಖಕ್ಕೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಎಲ್ಲರೂ ಕೂಡ ಇಡಿಸ್ಕೊಂಡ್ವಿ. ಇದನ್ನೆಲ್ಲ ಈಗ ನೋಡಿ ನಮ್ಮೂರಲ್ಲಿ ನಾವು ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಅಲ್ವಾ. ಆ ಥರ ಪ್ಲೇಸ್ಗಳಿಗೆ ಹೋದಾಗ ಅಲ್ಲಿ ಏನೇನೆಲ್ಲ ಇದೆ ಅಂತ ಅದನ್ನು ಕೂಡ ನಾವೆಲ್ಲದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲರೂ ಕೂಡ ನೋಡಿ ಅದನ್ನ ಇಟ್ಕೊಂಡ್ಮೇಲೆ ಏನೋ ಒಂಥರ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಯಾವ ದೇವಸ್ಥಾನದ ಹತ್ರ ಸಿಕ್ಕಿದ್ರು ಕೂಡ ಬಿಟ್ಟಿಲ್ಲ, ಎಲ್ಲ ಕಡೆನೂ ಹಾಕಿಸ್ಕೊಂಡೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಈಗ ಎಲ್ಲ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಚಳಿ ಅಂತೂ ಕಡಿಮೆನೇ ಆಗಲಿಲ್ಲ ನಾವು ವಾಪಸ್ ಬರೋವರೆಗೂ. ಬಟ್ ಆದ್ರೂ ಮ್ಯಾನೇಜ್ ಮಾಡ್ಬೋದು, ಜನ ಜಾಸ್ತಿ ಇದ್ವಲ್ಲ, ಎಲ್ಲ ಒಬ್ಬರು ಪಕ್ಕ ಒಬ್ಬರು ಎಲ್ಲ ಹೋಗ್ತಾ ಇದ್ದಿದ್ದರಿಂದ ಸ್ವಲ್ಪ ಅಷ್ಟೊಂದೇನು ನಮಗೆ ಫೀಲ್ ಆಗಲಿಲ್ಲ. ಇಲ್ಲಂತೂ ಸಿಕ್ಕಾಪಟ್ಟೆ ಮೆಟ್ಲುಗಳಿದೆ, ಅದ್ರ ಮೇಲೆ ಕೂತ್ಕೊಂಡು ನಾವು ಕೂಡ ಎಲ್ಲರೂ ಒಂದು ಗ್ರೂಪ್ ಫೋಟೋನ ತಗೊಂಡ್ವಿ ಈ ಒಂದು ಎಂಟ್ರೆನ್ಸ್ನ ಮುಂದೆ. ಇದು ರೀಸೆಂಟಾಗಿ ಮೋದಿಜಿ ಅವರು ಕಟ್ಸಿರೋ ಅಂಥ ಆರ್ಚ್ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಈ ಥರ ಮಾಡಿದ್ದಾರೆ. ಇದೇ ಬಂದು ಮೇಯ್ನ್ ಕಾಶಿ ವಿಶ್ವನಾಥ ದೇವಾಲಯದ ಎಂಟ್ರೆನ್ಸು. ಇಲ್ಲಿಂದ ಒಳಗಡೆ ಹೋದರೆ ನಾವು ಶಿವಲಿಂಗ ದರ್ಶನ ಮಾಡ್ಬೋದು. ಬಟ್ ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ. ನಮ್ಮದು ಮೊಬೈಲ್ ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಲ್ಲಿವರೆಗೂ ನಾನು ಕೂಡ ಆದಷ್ಟು ವೀಡಿಯೋನ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾವಿಲ್ಲಿಗೆ ಹೋಗೋ ಅಷ್ಟರಲ್ಲಿ 7 o'clock ಆಗಿತ್ತು, 7:30 ಅನ್ಕೊತೀನಿ ಅಷ್ಟಾಗಿತ್ತು. ಆವಾಗ ಲೇಸರ್ ಶೋ ನಡೆಯುತ್ತೆ ಇಲ್ಲಿ ಅಂತ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಹಾಗೆ ನಮ್ಮ ಜೊತೆ ಬಂದಿದ್ದ ಒಬ್ಬರು ಆಂಟಿ ಕೂಡ ಹೇಳ್ತಿದ್ರು ತುಂಬಾ ಚೆನ್ನಾಗಿರುತ್ತೆ, ನೋಡಿಕೊಂಡೆ ಹೋಗೋಣ, ಇಷ್ಟು ದೂರ ಬಂದಿದ್ದೀವಿ, ಮತ್ತೆ ಯಾರು ಬರೋಕ್ಕಾಗಲ್ಲ ಅಲ್ವಾ ಅಂದ್ಬಿಟ್ಟು ಅಂದರು. ಸರಿ ಆಯ್ತಂತ ನೋಡಿಕೊಂಡೇ ಹೋಗೋಣ ಅಂತ ನಾವು ಕೂಡ ಎಲ್ಲ ನಿಂತ್ಕೊಂಡ್ವಿ. ನಿಜವಾಗ್ಲೂ ಪೇಷನ್ಸಿಂದ ಕಾಯ್ದಿದ್ದಕ್ಕೂ ಎಷ್ಟು ಒಳ್ಳೆ ಒಂದು ನಮಗೆ ಎಕ್ಸ್ಪೀರಿಯೆನ್ಸ್ ಆಯ್ತಂದರೆ, ಇದು ವಿತ್ ಮ್ಯೂಸಿಕ್ಕು ನಾನಿಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ. ಹಂಗಾಗಿ ಸಪ್ರೇಟಾಗಿ ಬೇಕಾದರೆ ಶಾರ್ಟ್ಸಲ್ಲಿ ಒಂದು ಸ್ವಲ್ಪ ನಾನು ಅಪ್ಲೋಡ್ ಮಾಡ್ತೀನಿ, ಎಡಿಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟು ಚೆನ್ನಾಗಿತ್ತು. ಇಡೀ ಕಾಶಿಯ ಹಿಸ್ಟರಿಯನ್ನು ಈ ಥರ ಲೇಸರ್ ಶೋನಲ್ಲಿ ಫುಲ್ಲು ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಎಲ್ಲದೂ ಕೂಡ ಹಿಂದಿಯಲ್ಲಿ ಇರುತ್ತೆ. ಬಟ್ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರೋವಂಥ ಮ್ಯೂಸಿಕ್ನ ಕೇಳ್ತಿದ್ರೆ ನಿಜವಾಗ್ಲೂ ಎಷ್ಟು ಒಂಥರ ಫೀಲ್ ಆಗುತ್ತೆ ಅಂದರೆ, ಆ ಮ್ಯೂಸಿಕ್ಕು ಸಖತ್ತು ಚೆನ್ನಾಗಿತ್ತು. ನನಗೆ ಇಲ್ಲಿ ಹಾಕಿ ತೋರ್ಸೋಕ್ಕೆ ಇಷ್ಟ ಆಗ್ತಿದೆ, ಬಟ್ ಕಾಪಿರೈಟ್ ಬಂದರೆ ಇಡೀ ವಿಡಿಯೋಗೆ ಎಫೆಕ್ಟ್ ಆಗುತ್ತೆ ಅದು, ಹಂಗಾಗಿಯೇ ನಾನು ಹಾಕ್ತಾಯಿಲ್ಲ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಬೇರೆ ಯಾರಾದರೂ ಹಾಕಿದಾರಾ ಅಂತ ಒಂದ್ಸಲ ನೋಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಕೆಲವೊಂದು ಚಾನೆಲ್ಗಳು ಪರ್ಮಿಷನ್ನ ತಗೊಂಡು ಹಾಕ್ತಾರೆ, ಬಟ್ ನಾವು ಲಾಗರ್ಸು ಆ ಥರ ಮ್ಯೂಸಿಕ್ಗಳನ್ನೆಲ್ಲ
ಹಾಕೋದಕ್ಕಾಗಲ್ಲ. ಅದೊಂದು ನಾವು ನೋಡಿದ್ವಲ್ಲ, ಖುಷಿ ಆಯಿತು. ನಾನು ಶಾರ್ಟ್ಸಲ್ಲಿ ಒಂದು ಸ್ವಲ್ಪ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ಫುಲ್ಲು ಕಾಶಿ ಹೇಗಿತ್ತು, ಹೇಗಾಯಿತು, ಯಾರೆಲ್ಲ ಅದಕ್ಕೋಸ್ಕರ ಹೋರಾಡಿದ್ದಾರೆ, ಯಾವ ರೀತಿ ಕೆಲಸಗಳೆಲ್ಲ ಅಲ್ಲಿ ನಡೆಯುತ್ತೆ ಅಂತ ತುಂಬಾ ಡೀಟೇಲಿಂಗ್ ಆಗಿ ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ ಈ ಥರ ಲೇಸರ್ ಶೋನ ಬಿಡ್ತಾರೆ. ತುಂಬಾ ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯೆನ್ಸು. ಸುಮಾರು ಒಂದು 20-25 ನಿಮಿಷದವರೆಗೂ ಈ ಒಂದು ಲೇಸರ್ ಶೋ ನಡೆಯುತ್ತೆ. ಶಿವ ತಾಂಡವದ ಒಂದು ಮ್ಯೂಸಿಕ್ನ ಕೇಳೋದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಒಂಥರ ವೈಬ್ಸೇ ಬೇರೆ ಅದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಕೂಡ ಒಂದ್ಸಲ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಅದು ಮ್ಯೂಸಿಕ್ನ ಕೇಳಿ, ನಿಮಗಾದ್ರೂ ಫೀಲ್ ಗೊತ್ತಾಗುತ್ತೆ. ಶಿವಂದು ಈ ಒಂದು ಮ್ಯೂಸಿಕ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡಲ್ಲಿ ಆ ಥರ ಬರ್ತಾಯಿದ್ರೆ ನಾವೇ ಅಲ್ಲಿ ನಿಂತಿರೋರ್ಗೇ ಒಂಥರ ಬಾಡಿಯಲ್ಲೆಲ್ಲ ವೈಬ್ರೇಷನ್ ಆಗ್ತಾಯಿತ್ತು. ನನಗಂತೂ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ನಮ್ಮ ಮನೆಯವ್ರಿಗೂ ಮಕ್ಕಳಿಗೂ ಕೂಡ ಎಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ. ನಿಜ ಚೆನ್ನಾಗಿತ್ತು. ಅವರು ಕೂಡ ಎಲ್ಲ ಖುಷಿಪಟ್ಟರು. ಬನ್ನಿ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಹೋಗ್ತಾ ಎಂಟ್ರೆನ್ಸಲ್ಲೇ ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಅಲ್ಲೇ ನಮ್ಮದು ಮೊಬೈಲ್ಸು, ಎಲೆಕ್ಟ್ರಾನಿಕ್ಸು ಮತ್ತು ನಾವು ತಗೊಂಡೋದಂಥ ಲಗೇಜ್ಗಳು, ಸ್ಲಿಪ್ಪರ್ಸು ಎಲ್ಲದನ್ನು ಕೂಡ ಇಡೋದಕ್ಕೆ ಒಂದು ಕಡೆ ಸ್ಪೇಸಿಗೆ ಕರ್ಕೊಂಡು ಹೋದ್ರು ನಮ್ಮ ಗೈಡ್ಗಳು. ಅಲ್ಲಿ ಇಟ್ಟು ಆಮೇಲೆ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಡೀ ಪ್ರಪಂಚಕ್ಕೇ ದೇವರು ಶಿವ, ಹಂಗಾಗಿ ಕಾಶಿ ವಿಶ್ವನಾಥ ಅಂತ ಹೆಸರು ಇಲ್ಲಿ ಬಂದಿರೋದು. ವಿಶ್ವಕ್ಕೆ ನಾಥ, ಹಂಗಾಗಿನೇ ಆ ಒಂದು ಹೆಸರನ್ನ ಇಲ್ಲಿ ಬಂದಿರೋದು ಅಂತ ಕೂಡ ಹೇಳಿದ್ರು. ಇಡೀ ಪ್ರಪಂಚದಲ್ಲಿ ಶಿವನನ್ನು ಆರಾಧಿಸದಲ್ಲೇ ಇರೋವಂಥವ್ರು ಯಾರೂ ಇಲ್ಲ. ಪರ್ಟಿಕ್ಯುಲರ್ ಆಗಿ ಇಂಥವ್ರಿಗೆ ಮಾತ್ರನೇ ಮನೆ ದೇವರು ಆ ಥರ ಎಲ್ಲ ಏನೂ ಇಲ್ಲ. ಯಾರು ಬೇಕಾದರೂ ಆರಾಧಿಸ್ಬೋದು, ಯಾರು ಬೇಕಾದರೂ ಆ ಭಕ್ತಿಯಿಂದ ಶಿವನ್ನ ನಂಬಬಹುದು, ಶಿವನಿಗೆ ಪೂಜೆನೂ ಕೂಡ ಸಲ್ಲಿಸ್ಬೋದು. ಅದನ್ನು ಒಂದು ಹೇಳೋಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಾವು ಕೂಡ ಇಂಥದ್ದೇ ದೇವರು, ಇವ್ರನ್ನ ಮಾತ್ರನೇ ಪೂಜೆ ಮಾಡಬೇಕು ಅಂತ ಏನಿಲ್ಲ. ಭಕ್ತಿಯಿಂದ ಯಾರನ್ನ ಕೂಡ ಪೂಜೆ ಮಾಡ್ಬೋದು ಅಂತ ನಾವು ಕೂಡ ನಂಬ್ತೀವಿ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲೆಲ್ಲ ಶಾಪ್ಗಳಿದೆ, ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಮ್ಮ ಲಗೇಜ್ ಎಲ್ಲ ಒಂದು ಕಡೆ ಇಡಿಸ್ತಾರೆ ಇವಾಗ. ಸರ್ ಲಗೇಜ್ ಲಾಕರ್ बैग सभी लोग इसमें रखिए अपना। बैग में कोई भी अपने पैसे नहीं छोड़िएगा, ठीक है? पैसा अपने साथ ले जाइएगा। ऐसे ಮೊಬೈಲ್ ಕೊಡಿ. ಚಪ್ಪಲಿ ಬಿಟ್ರಾ? ಚಪ್ಪಲಿ ಎಲ್ಲ ಇಲ್ಲಿ ಚಪ್ಪಲಿ ಕೊಡಿ ಎಲ್ಲ ಒಟ್ಟಿಗೆ. ಅದೇ ಇದ್ಯಾ ಸ್ಟೈಲು, ಒಂದ್ ಕೈ ಗ್ಲೌಸ್. ದರ್ಶನ ಎಲ್ಲ ಮುಗೀತು. ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ಈಗ ರೂಮ್ ಕಡೆ ಹೋಗ್ತಾ ಇದೀವಿ. ಒಳಗಡೆ ಎಲ್ಲೂ ಫೋನ್ ಅಲೋ ಇಲ್ಲ. ಅಮ್ಮ ನಾನು ಇಲ್ಲಿ ಸಿಕ್ಕಾಬಟ್ಟೆ ಜನ ಇದ್ರು. ದರ್ಶನ ಸ್ವಲ್ಪ ಲೇಟ್ ಆಯಿತು, ಅಯೋಧ್ಯೆಗಿಂತ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ದೇವಸ್ಥಾನದ ಒಳಗಡೆ ಇದ್ದಾಗ ಹಾಗೆ ನಮ್ಮ ಕೈಯಲ್ಲಿ ಮೊಬೈಲ್ ಏನೂ ಇರಲಿಲ್ವಲ್ಲ, ದೇವರ ಧ್ಯಾನ ಬಿಟ್ಟು ಬೇರೆ ಏನೂ ಅಲ್ಲಿ ಮಾಡೋಕ್ಕಾಗಲ್ಲ. ಅದಂತೂ ನಿಜವಾಗ್ಲೂ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ತುಂಬ ಕಡೆ ಚೆಕ್ ಮಾಡ್ತಾರೆ, ಏನನ್ನು ಕೂಡ ಒಳಗಡೆ ತೊಗೊಂಡೋಗಂಗಿಲ್ಲ. ಎಲೆಕ್ಟ್ರಾನಿಕ್ ಐಟಮ್ಸು, ವಾಚು, ಪೆನ್ನು ಈ ಥರ ಯಾವುದನ್ನು ಒಳಗಡೆ ಅಲೋ ಇಲ್ಲ. ನಾವು ಹೊರಗಡೆ ಬಂದು ಇವಾಗ ಪ್ರಸಾದ ಎಲ್ಲ ಶಾಪಿಂಗ್ ಮಾಡಿಕೊಂಡು ಹಾಗೆ ಗಂಗಾ ಜಲನೂ ಕೂಡ ತೊಗೊಂಡ್ವಿ. ಪ್ಯಾಕೆಟಲ್ಲಿ ಸಿಗುತ್ತೆ ಅಲ್ಲಿ, ಅದನ್ನು ಕೂಡ ತೊಗೊಂಡು ಈಗ ಹೊರಗಡೆ ಫೋಟೋಶೂಟ್ ಎಲ್ಲ ಮಾಡೋರು ಮಾಡ್ಕೋಬೋದು.
ನಮ್ಮ ಕೈಗೆ ಮೊಬೈಲ್ ಸಿಕ್ಕಿದ ಮೇಲೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಈಗ ನಾವು ಹೋಟೆಲ್ ಕಡೆ ಹೊರಡ್ತೀವಿ. ಇನ್ನೇನು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಒಳಗಡೆ ಇರೋವಂಥ ದೇವಸ್ಥಾನಕ್ಕೆ 4 ಕಡೆ ಬಾಗಿಲುಗಳಿದೆ, ಎಲ್ಲ ಕಡೆ ದರ್ಶನ ಮಾಡ್ಬೋದು. ಹಾಗೆ ಮಾರ್ನಿಂಗಲ್ಲಿ ಸ್ಪರ್ಶ ದರ್ಶನ ಅಂತ ಕೂಡ ಸಿಗುತ್ತೆ, ಶಿವಲಿಂಗವನ್ನು ಮುಟ್ಟಿ ದರ್ಶನ ಕೂಡ ಮಾಡ್ಬೋದು. ಅದಕ್ಕೆ 2 ಗಂಟೆ 3 ಗಂಟೆಗೆ ಹೋಗಿ ಲೈನಲ್ಲಿ ನಿಂತ್ಕೋಬೇಕಂತೆ. ಶಿವನ ಮುಟ್ಟಿ ನಾವು ದರ್ಶನ ಕೂಡ ಮಾಡ್ಕೊಂಡು ಬರ್ಬೋದು. ಮೇಯ್ನ್ ಲಿಂಗ ಇದೆಯಲ್ಲ ಗರ್ಭಗುಡಿಯಲ್ಲಿ, ಅದನ್ನು ಮುಟ್ಟಿ ದರ್ಶನ ಕೂಡ ಮಾಡ್ಬೋದು. ಆ ಥರನೂ ಕೂಡ ಇದೆ. ಯಾರಿಗಾದರೂ ಹೋಗ್ಬೇಕಂತ ಅನ್ಸಿದ್ರೆ ಹೋಗ್ಬೋದು. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಹೆಂಗಿದೆ ಅಂತ, ನಿಜ ಸಿಕ್ಕಾಬಟ್ಟೆ ಭಯ ಆಗುತ್ತೆ. ನಾವೇ ಒಬ್ಬೊಬ್ಬರೇ ಹೋಗ್ತೀವಿ ಅಂದರೆ ತುಂಬಾ ಕಷ್ಟ. ಇಲ್ಲಿ ನಮ್ಮ ಗೈಡ್ ಇಲ್ಲ ಅಂದಿದ್ರೆ ನಾವು ಇಷ್ಟು ಬೇಗ ಇಷ್ಟು ಈಸಿಯಾಗಿ ಈ ಒಂದು ಯಾತ್ರೆ ನಮ್ಮದು ಕಂಪ್ಲೀಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ಬೇಗ ಮತ್ತೆ ಬೇಗ ಅಲ್ಲ ಎಲ್ಲ ನೋಡ್ಕೊಂಡು ಹೇಳಿರಿ. ಯಪ್ಪ ದೇವ್ರೆ, ಏನಿದು ಇದು ಹೇಳಿದಲ್ಲ ಮನೆಗಳ? ಕಾಶಿ ಅಲ್ಲ ಇದು. ಹಾ ಮನೆಗಳು ಆಗಿನ ಕಾಲದಲ್ಲಿ ಮಾಲ್ಗಳು. ಹಾ ಇದು ಈಗ ಯಾರು ಇಲ್ವಾ? ಅಲ್ಲ ಮೇಲ್ಗಡೆ ಇರಲ್ಲ, ಗೋಡನ್ ಥರ ಮಾಡ್ಕೊಂಡಿರ್ತಾರೆ. ಹೆಂಗಿದೆ ಅಪ್ಪ. ಹಳೆ ಕಾಲದಲ್ಲಿ ಇದ್ದಂಥ ಮನೆಗಳು, ಹಾಗೆ ಮಹಲ್ಗಳು, ದೊಡ್ಡ ದೊಡ್ಡ ರಾಜರುಗಳೆಲ್ಲ ಇದ್ದಂಥ ಮಹಲ್ಗಳು ಕೂಡ ಎಲ್ಲ ಹಂಗೆ ಇದೆ ಇನ್ನು. ಅಂದರೆ ಹಾಳಾಗಿದೆ ಎಲ್ಲ, ಸ್ವಲ್ಪ ಮೇಂಟೈನ್ ಮಾಡ್ತಿಲ್ಲ, ಗೋಡನ್ ಥರ ಯೂಸ್ ಮಾಡ್ಕೊತಿದ್ದಾರೆ ಅಂತ ಹೇಳಿದ್ರಲ್ಲ ಅವರು. ಆದರೆ ಬಿಲ್ಡಿಂಗ್ಗಳಂತೂ ನೋಡೋಕ್ಕೆ ನಿಜವಾಗ್ಲೂ ಭಯ ಆಗುತ್ತೆ. ಈ ಥರ ಎಲ್ಲ ಅಂದರೆ ಅದು ಚೆನ್ನಾಗಿದ್ದಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ. ಬಟ್ ಈಗ ಖಾಲಿ ಆಗಿರೋದ್ರಿಂದ ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ ಅನಿಸುತ್ತೆ ಅಷ್ಟೇ. ನೋಡ್ತಿರ್ಬೋದು ನೋಡಿ ನಮ್ಮ ಎದುರುಗಡೆ, ಈಗ ನೀವು ಅಲ್ಲಿ ನೋಡ್ತಿದ್ದೀರಲ್ಲ ರೋಡ್ ಸೈಡಲ್ಲಿ, ಅಲ್ಲೂ ಕೂಡ ಒಂದು ಬಿಲ್ಡಿಂಗ್ ಅದೇ ಥರನೇ ಇದೆ. ಮೇಲ್ಗಡೆ ಎಲ್ಲ ಫುಲ್ ಖಾಲಿ, ಹಾಗೆ ಫುಲ್ ಎಲ್ಲ ಹಾಳಾಗಿದೆ. ಎಷ್ಟೋ ಬಿಲ್ಡಿಂಗ್ಗಳು ಇದ್ದೇ ಥರನೇ ಇದೆ ಇಲ್ಲಿ. ಅದೆಲ್ಲ ಫಸ್ಟ್ ಟೈಮ್ ನಾವು ನೋಡ್ತಿರೋದ್ರಿಂದ ಒಂಥರ ನಮಗೆ ಭಯ ಅನ್ನಿಸ್ತಿತ್ತು. ಹಾಗೆ ಆ ರೋಡ್ಗಳು ಅಷ್ಟೇ ಸಿಕ್ಕಾಬಟ್ಟೆ ಚಿಕ್ಕ ಚಿಕ್ಕ ರೋಡ್ಗಳು. ಅಲ್ಲೂ ಕೂಡ ನೋಡಿದಾಗ ಹೆಂಗಪ್ಪ ಇಲ್ಲೆಲ್ಲ ಓಡಾಡ್ತಾರೆ ಜನ, ಹೆಂಗಿದ್ದಾರೆ ಇಲ್ಲಿ ಅಂತ ನಮಗೆ ಅನ್ನಿಸ್ತಿತ್ತು. ಬಟ್ ಅಲ್ಲಿಯ ಜನಗಳಿಗದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಅವರ ಲೈಫ್ ಸ್ಟೈಲೇ ಡೈಲಿ ಪ್ರತಿದಿನ ಅದೇ ಥರ ಇರೋದ್ರಿಂದ ಅವರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ನಾವು ಹೊಸ್ದಾಗಿ ನೋಡೋರಿಗೆ ನಮಗೆ ಕಷ್ಟ ಅಂತ ಅನಿಸುತ್ತೆ. ನಾವಲ್ಲಿ ನಿಂತಿದ್ದಂಗೆ ಹರಿಶ್ಚಂದ್ರ ಘಾಟ್ ಕಡೆ ಒಂದು ಹೆಣನ ಕೂಡ ತೊಗೊಂಡು ಹೋಗ್ತಾಯಿದ್ರು. ಅದನ್ನು ನೋಡಿದಾಗಲೂ ಅಷ್ಟೇ ಒಂಥರ ಫೀಲ್ ಆಯಿತು. ಬಟ್ ಜಾಸ್ತಿ ಜನ ಇಲ್ಲ ನೋಡಿ, ಅಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ ಅಷ್ಟೇ. ಅದು ನಮ್ಮ ಕಡೆ ಆದರೆ ಇಡೀ ಊರೇ ಸೇರುತ್ತೆ. ಇಲ್ಲಿ ನೋಡಿ ಮುಕ್ತಿ ಸಿಗೋ ಟೈಮಲ್ಲಿ ಅವರು ಕೊನೆಗಾಲದಲ್ಲಿ ಇಷ್ಟೇ ಜನ ಹೋಗ್ತಾ ಇದ್ದಾರೆ ಅವ್ರ ಹಿಂದೆ. ಅದು ಯಾಕೆ ಆ ಥರ ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಅದನ್ನು ಕೂಡ ನೋಡಿಕೊಂಡು ಮಾಮೂಲಿ ಈಗ ನಾವು ನಮ್ಮ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ರೂಮ್ ಹತ್ರ ಹೋಗೋದಕ್ಕೆ ಅಂತ. ಚಿಕ್ಕ ರೋಡ್ ಆಗಿರೋದ್ರಿಂದ ಯಾವುದು ದೊಡ್ಡ ದೊಡ್ಡ ವೆಹಿಕಲ್ಗಳು ಇಲ್ಲಿ ಸಿಗಲ್ಲ. ಆಟೋದಲ್ಲೇ ನಾವು ಆಲ್ಮೋಸ್ಟ್ ಓಡಾಡಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲೇ ಒಂದು ಹೆಸರು ಮಾಡಿರೋವಂಥ ಪುಣ್ಯ ಭೂಮಿಯಲ್ಲಿ ನಾವು ಓಡಾಡ್ತಿದ್ದೀವಲ್ಲ ಇವತ್ತು ಅಂತ ನಿಜವಾಗ್ಲೂ ತುಂಬಾ ಪ್ರೌಡ್ ಫೀಲ್ ಆಗ್ತಿತ್ತು. ಫೈನಲ್ ಆಗಿ ಸ್ವಲ್ಪ ಟಯರ್ಡ್ ಆಗಿದ್ವಿ, ಯಾಕಂದರೆ ಒಂದೇ ಸಮ ಸ್ನಾನ ಮಾಡಿ ತಣ್ಣೀರು ಸ್ನಾನ ಮಾಡಿ ಮತ್ತೆ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನಿಂತ್ಕೊಂಡು ಲೈನಲ್ಲೆಲ್ಲ ಬರೋ ಅಷ್ಟರಲ್ಲಿ ಸ್ವಲ್ಪ ಟಯರ್ಡ್ ಆಗಿತ್ತು ಎಲ್ಲರಿಗೂ ಕೂಡ. ಹಂಗಾಗಿ ಆಲ್ರೆಡಿ ನಮಗೆ ಊಟ ರೆಡಿ ಇದೆ ಬನ್ನಿ ಅಂತ ಗ್ರೂಪಲ್ಲಿ ಮೆಸೇಜ್ ಎಲ್ಲ ಬಂದಿತ್ತು. ಈಗ ಆಲ್ಮೋಸ್ಟ್ ನಮ್ಮ ಗೈಡ್ ಕೂಡ ಟೈಮಿಂಗ್ಸ್ನ ಹೇಳಿದ್ರು, ಒಂದು 10 ಆಗುತ್ತೆ ಬರೋ ಅಷ್ಟರಲ್ಲಿ ಅಂತ. ಕರೆಕ್ಟ್ ಟೈಮಿಗೆ ಅವ್ರು ಹೇಳಿದ ಥರನೇ ನಾವು ಅಲ್ಲಿಗೆ ರೀಚ್ ಆದ್ವಿ. ಈ ಒಂದು ಊರನ್ನು ಎಷ್ಟು ನೋಡಿದ್ರೂ ಸಾಕಾಗಲ್ಲ ಅಂತಲೇ ಅನಿಸುತ್ತೆ. ಫೈನಲಾಗಿ ನಾವು ನಮ್ಮ ಹೋಟೆಲ್ಗೆ ರೀಚ್ ಆದ್ವಿ. ಅದು ವೀಡಿಯೋಸು ತುಂಬಾ ಲೆಂತಿ ಆಗ್ತಾ ಇದೆ. ನಾನು ಕೂಡ ಆದಷ್ಟು ಎಡಿಟ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಅದು ಕಟ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಯಾಕಂದರೆ ಯಾವ ಒಂದು ಮೆಮೊರಿನೂ ಕೂಡ ನನಗೆ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾವು ಮತ್ತೆ ಅಲ್ಲಿಗೆ ಹೋಗ್ತೀವೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ನಾವು ಒಂದು ಸಲ ಹೋಗೋವಂಥ ಅದೃಷ್ಟ ನಮಗೆ ಸಿಕ್ಕಿದೆ. ಹಂಗಾಗಿ ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ನಾನು ತುಂಬಾ ಕಷ್ಟಪಟ್ಟು ತೆಗ್ಕೊಂಡು ಬಂದಿದ್ದೀನಿ. ಅದನ್ನು ಯಾವುದನ್ನು ಕೂಡ ಡಿಲೀಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ಹಂಗಾಗಿ ವಿಡಿಯೋ ಅದು ಸ್ವಲ್ಪ ಲೆಂತಿ ಆಗ್ತಿದೆ ಅಷ್ಟೇ. ಕೊನೆವರೆಗೂ ಯಾರೆಲ್ಲ ಇಂಟ್ರೆಸ್ಟ್ ಆಗಿ ವಿಡಿಯೋನ ನೋಡಿದ್ದೀರಾ, ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾರಿಗಾದರೂ ವೀಡಿಯೋ ಬೋರ್ ಆಗಿದ್ದರೆ ದಯವಿಟ್ಟು ಸಾರಿ. ಯಾರೆಲ್ಲ ಇಷ್ಟಪಟ್ಟು ವೀಡಿಯೋ ನೋಡ್ತಿದ್ದೀರಾ ಮತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ವೀಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಟೆಲಿಗೆ ಬಂದ ತಕ್ಷಣ ಬಿಸಿ ಬಿಸಿ ಊಟ ರೆಡಿ ಇತ್ತು. ಊಟ ಎಲ್ಲ ಮಾಡಿ ನಾವು ಕೂಡ ರೆಸ್ಟ್ ಮಾಡೋಕ್ಕೆ ಹೋದ್ವಿ. ಅಷ್ಟೇ ಈ ವಿಡಿಯೋ. ನೆಕ್ಸ್ಟು ನಾವು ಮತ್ತೆ ನಾಳೆ ಇಲ್ಲಿಯ ಲೋಕಲ್ ಟೆಂಪಲ್ಸ್ಗಳಿಗೆ ಹೋಗ್ತೀವಿ. ಎಲ್ಲೆಲ್ಲಿ ಹೋದ್ವಿ ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.